Hello my dear friends and my dear students, welcome to our YouTube channel Civil with Sudhir. So ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ ಇವತ್ತು ಒಂದು ಒಳ್ಳೆ ದಿವಸ ಇದೆ, ಯಾಕೆಂದ್ರೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಹಿಡ್ಕೊಂಡ್ರೆ 400 ವಿಡಿಯೋ ಅಪ್ಲೋಡ್ಸ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ತುಂಬಾ ದೊಡ್ಡ ನ್ಯೂಸ್ ಇದೆ ಎಲ್ಲರಿಗೂ. ಸೊ ನಮ್ಗಂತೂ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ, ಯಾಕೆಂದ್ರೆ ನಿಮ್ ಎಲ್ಲಾ ಸಪೋರ್ಟ್, ನಿಮ್ ಎಲ್ಲಾ ಸ್ಟೂಡೆಂಟ್ ಸಪೋರ್ಟ್ ಮತ್ತೆ ನಮ್ಮ ಫ್ರೆಂಡ್ ಸಪೋರ್ಟ್ ಇಂದ ನಾನು ಇಲ್ಲಿವರೆಗೂ ಬರೋಕಾಯ್ತು. ಇಷ್ಟು ಚೆನ್ನಾಗಿ ಒಂದು ದೊಡ್ಡ ಕಮ್ಯುನಿಟಿ ನಾವು ಬಿಲ್ಡ್ ಮಾಡಕ್ಕಾಯ್ತು. ಇದೆಲ್ಲ ಕ್ರೆಡಿಟ್ ಓನ್ಲಿ ಟು ದ ಸ್ಟೂಡೆಂಟ್ಸ್ ಅಂಡ್ ಮೈ ಫ್ರೆಂಡ್ಸ್. ನಂದು ಏನೂ ಇಲ್ಲ ಇದರಲ್ಲಿ, ಎಲ್ಲ ನಿಮ್ದು. ನೀವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಸೊ ಈ ತರ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಇನ್ನು ಈ ವರ್ಷ 1 ಲಕ್ಷಕ್ಕಿಂತ ಮೇಲೆ ಜಾಸ್ತಿ ಸಬ್ಸ್ಕ್ರೈಬರ್ ಮಾಡಬೇಕು, ಇದೇ ತರ ಒಳ್ಳೆ ಕಂಟೆಂಟ್ ನಿಮ್ಗೆ ಕೊಡಬೇಕು ಅಂತ. ಸೊ ನಮ್ಮ ಇಂಟೆನ್ಷನ್, ನಮ್ಮ ಏಮ್, ನಮ್ಮ ಮಿಷನ್ ಅದೇ ಇದೆ. ಎಲ್ಲರಿಗೂ ಇವತ್ತು ಈ ವಿಡಿಯೋ ಪ್ಲಾಟ್ಫಾರ್ಮ್ ಇಂದ ನಾನು ತಿಳಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ, ನೀವು ಈ ತರ ಚೆನ್ನಾಗಿ ಸಪೋರ್ಟ್ ಮಾಡಿದಕ್ಕೆ. ಸೊ ಈ ತರ ನಾವು ಏನಂತಂದ್ರೆ ಒಳ್ಳೊಳ್ಳೆ ವಿಡಿಯೋ ಮಾಡಕ್ ಆಗಿದೆ, ರೈಟ್. ಸೊ ಇವತ್ತು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ನ, ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ನೀವು ಜಾಯಿನ್ ಆಗಿ, ಸರಿನಾ. ಇವತ್ತಿನ ಕ್ಲಾಸ್ ಇವಾಗ ಸ್ಟಾರ್ಟ್ ಮಾಡೋಣ. ಇದಾದ ತಕ್ಷಣ ನಾವು ನಮ್ಮ ಚಾನಲ್ನ ಇವತ್ತಿನ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಣ, ಸರಿ. ಸೊ ಇವತ್ತಿನ ಕ್ಲಾಸ್ ಯಾವ್ದಿದೆ ಅಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಕ್ಲಾಸು, ಅದರಲ್ಲಿ ಕ್ಲಾಸ್ 3 ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಂದ್ರೆ ಸಿಂಪಲ್ ಸ್ಟ್ರೆಸಸ್ ಅಂಡ್ ಸ್ಟ್ರೇನ್ಸ್, ರೈಟ್. ಸಿಂಪಲ್ ಸ್ಟ್ರೆಸಸ್ ಮತ್ತೆ ಸ್ಟ್ರೇನ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ, ಸರಿನಾ. ಸೊ ನೋಡಿ, ಸಿಂಪಲ್ ಸ್ಟ್ರೆಸಸ್ ಅಂಡ್ ಸ್ಟ್ರೇನ್ಸ್ ಅಲ್ಲಿ ಫಸ್ಟ್ ನೀವು ಕಲಿಬೇಕಾಗಿರೋದೇನಂತಂದ್ರೆ, ಫಸ್ಟ್ ಯು ಹ್ಯಾವ್ ಟು ಲರ್ನ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಓಕೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನಿದೆ, ಒಂದು ನಿಮಿಷ. ಓಕೆ, ಪಾಯಿಂಟರ್ ಆಪ್ಷನ್. ಓಕೆ, ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಕಲಿಬೇಕಾಗಿದೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಕಲಿಬೇಕಂದ್ರೆ ಫಸ್ಟ್ ಸಮ್ ಡೆಫಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ ಡೆಫಿನೇಷನ್ಸ್ ನೀವು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಬೈ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ನಿಮಗೆ ಎಲಾಸ್ಟಿಸಿಟಿ ಆಮೇಲೆ ಹೋಮೋಜೆನಿಟಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ, ರೈಟ್. ಸೊ ಯು ಕ್ಯಾನ್ ಮ್ಯಾನೇಜ್ ದಟ್ ಒನ್. ಸೊ ದೀಸ್ ಆರ್ ದ ಡೆಫಿನೇಷನ್ಸ್ ರಿಗಾರ್ಡಿಂಗ್ ದ some mechanical properties. Let's start with the first one, elasticity. Elasticity ಅಂದ್ರೆ ಏನು, ರೈಟ್. ಎಲಾಸ್ಟಿಕ್ ಮಟೀರಿಯಲ್, ಪ್ಲಾಸ್ಟಿಕ್ ಮಟೀರಿಯಲ್ ಅಂತ ತುಂಬಾ ಕೇಳಿರ್ತೀರಾ. ಎಲಾಸ್ಟಿಕ್ ಮಟೀರಿಯಲ್ ಮತ್ತೆ ಪ್ಲಾಸ್ಟಿಕ್ ಮಟೀರಿಯಲ್ ತುಂಬಾ ಜನ ಕೇಳ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಬಾಡಿನ ಆರ್ ಒಂದು ಯಾವ್ದಾದ್ರು ಒಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ಬಾಡಿನ ತಗೊಂಡ್ಬಿಟ್ಟು ವೆನ್ ಎವರ್ ಯು ಅಪ್ಲೈ ದ ಲೋಡ್, ಈ ತರ ತಗೊಂಡಿದ್ದೀರಾ, ಈಗ ಇದನ್ನು ಈ ತರ ತಗೊಂಡು ವೆನ್ ಯು ಅಪ್ಲೈಡ್ ದ ಲೋಡ್, load apply external, if you applied the load externally, right, when you applied the load externally, right, the properties will not change, and after removing this load, the body ನೋಡಿ ಫಸ್ಟ್ ಏನಾಗುತ್ತೆ, ಲೋಡ್ ಅಪ್ಲೈ ಮಾಡ್ತೀರಾ. ಲೋಡ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಡಿಫಾರ್ಮ್ ಆಗ್ಬೋದು, ಆಯ್ತಾ. ಏರಿಯಲ್ ಚೇಂಜಸ್ ಆಗ್ಬೋದು, ಅಥವಾ ಲೆಂತ್ ಅಲ್ಲಿ ಚೇಂಜಸ್ ಆಗ್ಬೋದು, ಅಥವಾ ಡೆಪ್ತ್ ಅಲ್ಲಿ ಚೇಂಜಸ್ ಆಗ್ಬೋದು ಡ್ಯೂ ಟು ದ ಎಕ್ಸ್ಟರ್ನಲ್ ಲೋಡ್, ಪಿ ಲೋಡ್ ಹಾಕಿದಾಗ. ಸೊ ನೀವು ಲೋಡ್ ರಿಮೂವ್ ಮಾಡಿದಾಗ, ವೆನ್ ಎವರ್ ಯು ರಿಮೂವ್ ದ ಲೋಡ್, ಇಟ್ ವಿಲ್ ಕಮ್ ಟು ಇಟ್ಸ್ ಒರಿಜಿನಲ್ ಶೇಪ್ ಅಂಡ್ ಸೈಜ್. ದಟ್ ವಿ ಕಾಲ್ ಇಟ್ ಆಸ್ ಅನ್ ಇಲಾಸ್ಟಿಕ್ ಮಟೀರಿಯಲ್. ದಟ್ ಈಸ್ ಅನ್ ಇಲಾಸ್ಟಿಕ್, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಮಟೀರಿಯಲ್. ಪ್ಲಾಸ್ಟಿಕ್ ಅಂತಂದ್ರೆ, ಪ್ಲಾಸ್ಟಿಕ್ ಮಟೀರಿಯಲ್ ಅಂತಂದ್ರೆ, ಈಗ ವೆನ್ ಎವರ್ ಎನಿ ಲೋಡ್ ಅಪ್ಲೈಡ್ ಆನ್ ಎನಿ ಬಾಡಿ, right, you applied an external load. After applying the load on this body, when you applied and when you removed the load from this body, the original shape and size of that body will not be regained, and it will be deformed completely. It will be deformed completely. ಅಂದ್ರೆ ಡಿಫಾರ್ಮ್ ಅಂತಂದ್ರೆ ಅದು ಒಂದ್ಸಲ ಚೇಂಜಸ್ ಆಗ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಕಂಡೀಷನ್ ಈ ತರ ಇರುತ್ತೆ, ನೀವು ಡಿಫಾರ್ಮ್ ಬಾಡಿ ಆದ ತಕ್ಷಣ ಏನಾಗುತ್ತೆ, ಇನಿಷಿಯಲ್ ಕಂಡೀಷನ್ ಈ ತರ ಇತ್ತು, ಆಮೇಲೆ ಈ ತರ ಅದು ಫಾರ್ಮ್ ಆಗೋಯ್ತು, ಗೊತ್ತಾಯ್ತಾ. ಸೊ ಇದೇನಾಗುತ್ತೆ, ಪ್ಲಾಸ್ಟಿಕ್ ಅಂತ ಆಗುತ್ತೆ ಇದು, ಗೊತ್ತಾಯ್ತಾ. ಸಿಂಪಲ್ ಆಗಿದೆ. ಈಗ ನೋಡಿ, ಎಲಾಸ್ಟಿಸಿಟಿ ಇಸ್ ಅ ಪ್ರಾಪರ್ಟಿ ಬೈ ವರ್ಚ್ಯೂ ಆಫ್ ವಿಚ್ ಎ ಮಟೀರಿಯಲ್ ಡಿಫಾರ್ಮ್ ಅಂಡರ್ ದ ಲೋಡ್ is unable to return to its original dimensions when the load is removed. If a body regains completely its original shape, it is said to be perfectly elastic. ಗೊತ್ತಾಯ್ತಲ್ಲ, ಒಂದು ಬಾಡಿನ ತಗೊಂಡ್ಬಿಟ್ಟು ಲೋಡ್ ಹಾಕಿದಾಗ ಏನಾಗುತ್ತೆ, ಇಟ್ ಈಸ್ ರಿಟೇನ್ ಇಟ್ಸ್ ಒರಿಜಿನಲ್ ಡೈಮೆನ್ಷನ್ ವೆನ್ ಲೋಡ್ ಇಸ್ ರಿಮೂವ್ಡ್. ಇಫ್ ಬಾಡಿ ರಿಗೇನ್ಸ್ ಕಂಪ್ಲೀಟ್ಲಿ, ಇಟ್ಸ್ ಸೆಡ್ ಟು ಬಿ ಅನ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಮಟೀರಿಯಲ್ ಅಂತ ಅಂತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಇದೆ, ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್, ಸ್ಟೋನ್, ಕಾಂಕ್ರೀಟ್. ಇವೆಲ್ಲ ಏನಂತಂದ್ರೆ ಎಲಾಸ್ಟಿಕ್, ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಮಟೀರಿಯಲ್ ಇದೆ ಅಂತ ನಾವು
ಬಿಹೇವ್ ಮಾಡುತ್ತೆ ಅಂತ ನಾವು ಹೇಳ್ತಾ ಇರೋದು. ಇಟ್ ವಿಲ್ ಬಿ ಬಿಹೇವ್ ಲೈಕ್ ಎನ್ elastic material, perfectly elastic material. Okay, I got your point. That is the elasticity. Next is homogeneity. What do you mean by homogeneity? Simple agate nodi. Homogeneity antandre iga take any one material or any body or a plane, right? Idondo yavudondo body there. So this elements, when you cut this element in this section like this, ಆಯ್ತಾ? ಸೊ ಇದನ್ನ ನೀವು ಈ ತರ ಕಟ್ ಮಾಡಿ ಅದನ್ನ ನೀವು ಈ ಕಡೆ ಒಂದು ಪಾರ್ಟ್ ಈ ಕಡೆ ಒಂದು ಪಾರ್ಟ್ ಮಾಡಿ ನೋಡ್ತೀರಾ. ಸೊ ಒಳಗಡೆ ಇರೋ ಪಾರ್ಟಿಕಲ್ಸ್ ಏನಿರುತ್ತೆ ನೋಡಿ, ಒಳಗಡೆ ಇರೋ ಪಾರ್ಟಿಕಲ್ಸ್ ಸೇಮ್ ಇರುತ್ತೆ ಎಲ್ಲ ಕಡೆ. ಇಲ್ಲಿ ಇದ್ರ ಕಡೆ ಈ ಮಟೀರಿಯಲ್ ಸೇಮ್ ಇರುತ್ತೆ. ಇದನ್ನ 1 and 2 ಪಾರ್ಟ್ ಆಗಿ ಡಿವೈಡ್ ಮಾಡಿದಾಗ, ಕಟ್ ಮಾಡಿದಾಗ, ಒಳಗಡೆ ನೀವು ಅದ್ರ ಕಾಂಪೋಸಿಷನ್ ಚೆಕ್ ಮಾಡಿದಾಗ ಸೇಮ್ ಇರ್ಬೇಕು, ಎಲ್ಲ ಕಡೆ ಸೇಮ್ ಇತ್ತು ಅಂತ ತಿಳ್ಕೊಳ್ಳಿ. ಅಂತ ಮಟೀರಿಯಲ್ ನ ನಾವು ಹೋಮೋಜಿನಿಯಸ್ ಮಟೀರಿಯಲ್ ಅಂತ ಅಂತೀವಿ. that material we call it as an homogeneous material. ಗೊತ್ತಾಯ್ತಾ? A material is homogeneous if it has the same composition throughout the body. ಆಯ್ತಾ? ಬಾಡಿಯಲ್ಲಿ ಯಾವುದರಲ್ಲಿ ಕಟ್ ಮಾಡಿ ನೋಡಿ, ಥ್ರೂಔಟ್ ಕಂಪೋಸಿಷನ್ ಏನ್ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಬ್ರಿಕ್ ನೀವು ಈ ತರ ಇಟ್ಕೊಂಡ್ಬಿಟ್ಟು, ಆಯ್ತಾ, ಈ ತರ ಬ್ರಿಕ್ ಏನಿರುತ್ತೆ ಅದನ್ನ ಕಟ್ ಮಾಡಿ ನೋಡಿದಾಗ 2 ಪೀಸಲ್ಲಿ ಕಟ್ ಆಗುತ್ತೆ. ಇದು ಕರೆಕ್ಟಾ? ಈ ತರ 2 ಪೀಸಲ್ಲಿ ಇದು ಕಟ್ ಆದಾಗ ಏನಾಗುತ್ತೆ, ಇದ್ರದ್ದು ಕಂಪೋಸಿಷನ್ ಸೇಮ್ ಇರ್ಬೇಕೆಲ್ಲ ಕಡೆ. For such a material, elastic properties are same at each and every point in the body ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಸೇಮ್ ಇರ್ಬೇಕು ಎಲ್ಲ ಕಡೆ, ಈಚ್ ಪಾಯಿಂಟ್ ಇನ್ ದ ಬಾಡಿ. ಯಾವ ಕಡೆನೂ ಚೆಕ್ ಮಾಡ್ರಿ, ಸೆಂಟ್ರಲ್ಲಿ, ಮಧ್ಯದಲ್ಲಿ, ಎಲ್ಲಾದ್ರೂ ಮಾಡಿ, ರೈಟ್? ಸೊ ನೀವು ಅದು ಸೇಮ್ ಇರಬೇಕು. ಹೋಮೋಜಿನಿಯಸ್ ಮಟೀರಿಯಲ್ elastic properties need not to be same in all direction. ಅದು ಏನಂತಂದ್ರೆ ಎಲ್ಲಾ ಡೈರೆಕ್ಷನ್ ಅಲ್ಲಿ, ಏನ್ ಹೇಳಿ, ಡೈರೆಕ್ಷನ್ ಅಲ್ಲ, ನೀವು ಯಾವ್ದು ಕಡೆನೂ ಚೆಕ್ ಮಾಡ್ಬೋದು, ಬಟ್ ಎಲ್ಲಾ ಡೈರೆಕ್ಷನ್ ಅಲ್ಲಿ ಸೇಮ್ ಇರುತ್ತೆ ಅಂತ ಅವ್ರು ಹೇಳಕ್ ಆಗಲ್ಲ. ಅದನ್ನ ನಾವು homogeneity or homogeneous material ಅಂತ ಅಂತೀವಿ, ರೈಟ್? ನೆಕ್ಸ್ಟ್ ಒಂದು ನಿಮಿಷ. ಸೊ ನೆಕ್ಸ್ಟ್ ಏನಿದೆ ಅದ್ರದ್ದು ಸ್ಕೆಚ್ ಡ್ರಾ ಮಾಡಕ್ಕೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಐಸೋಟ್ರೋಪಿ ಆರ್ ಐಸೋಟ್ರೋಪಿಕ್ ಮಟೀರಿಯಲ್ ಅಂತ ತುಂಬಾ ಜನ ಕೇಳಿರ್ತಾರೆ. ಅದೇ ಕನ್ಫ್ಯೂಷನ್ ಎಲ್ಲರಿಗೆ. ಯಾಕೆ ನೋಡಿ, ನಾನು ಇದು ಡೆಫಿನೇಷನ್ಸ್ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ತುಂಬಾ ಜನಕ್ಕೆ ಡೆಫಿನೇಷನ್ಸ್ ಗೊತ್ತಿರಲ್ಲ. ಡೈರೆಕ್ಟ್ ಆಗಿ ನೀವೇನಂತಂದ್ರೆ ಮೇಜರ್ ಟಾಪಿಕ್ ಹೋಗ್ಬಿಡ್ತೀರಾ. If your basics is not perfect, then you can't read the advanced versions, right? So always go for basics, then you can go for the advanced. Isotropy is an material equally elastic in all direction. Equally elastic ಅಂತಂದ್ರೆ ಯಾವ x y ಡೈರೆಕ್ಷನ್ ಮತ್ತು z ಡೈರೆಕ್ಷನ್ ಏನಿರುತ್ತೆ, ಎಲ್ಲಾ ಡೈರೆಕ್ಷನ್ ಅಲ್ಲಿ ಇದೇನಿರುತ್ತೆ ಅಂತಂದ್ರೆ ಮಟೀರಿಯಲ್ ಈಕ್ವಲಿ ಇಲಾಸ್ಟಿಕ್ ಇರುತ್ತೆ. ಇನ್ ಇಲಾಸ್ಟಿಸಿಟಿ ಬಗ್ಗೆ ಹೇಳಿದೀನಿ ಇವಾಗ. ಇನ್ ಆಲ್ ಡೈರೆಕ್ಷನ್ ಇಟ್ ಈಸ್ ಸೆಡ್ ಟು ಬಿ ಐಸೋಟ್ರೋಪಿಕ್. ಎಲ್ಲಾ ಡೈರೆಕ್ಷನ್ ಅಲ್ಲಿ ಇಲಾಸ್ಟಿಕ್ ಆಗಿತ್ತಂದ್ರೆ, ಇಲಾಸ್ಟಿಕ್ ಅಂದ್ರೆ ಏನು, ರೈಟ್? ಅದೇನಾಗುತ್ತೆ ಹೇಳಿ, ಡೈಮೆನ್ಷನ್ ಲೋಡ್ ರಿಮೂವ್ ಮಾಡಿದ್ರೆ ಅದು ಇಟ್ಸ್ ರಿಗೇನ್ ಇಟ್ಸ್ ಒರಿಜಿನಲ್ ಶೇಪ್, ಸೈಜ್ ಅಂಡ್ ಏರಿಯಾ ಅಂಡ್ ವಾಲ್ಯೂಮ್ ಅಂತ ತಿಳ್ಕೊಳ್ಳೋಣ, ರೈಟ್? ಅದು ಆದ್ರೆ ಎಲ್ಲಾ ಡೈರೆಕ್ಷನ್ ಅಲ್ಲಿ ಅಂತ ಮಟೀರಿಯಲ್ ನ ಐಸೋಟ್ರೋಪಿಕ್ ಮಟೀರಿಯಲ್ ಅಂತ ಕರಿತೀವಿ. ನೆಕ್ಸ್ಟ್ ಅನಿಸೋಟ್ರೋಪಿಕ್ ಅಂದ್ರೆ ಏನು? ಇಫ್ ಎ ಮಟೀರಿಯಲ್ ಇಸ್ ನಾಟ್ ಈಕ್ವಲಿ ಇಲಾಸ್ಟಿಕ್ ಇನ್ ಆಲ್ ಡೈರೆಕ್ಷನ್, ಈಕ್ವಲಿ ಇರೋದಿಲ್ಲ, ಸ್ವಲ್ಪ ಎಕ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ವೈ ಅಲ್ಲಿ ಕಮ್ಮಿ ಇರುತ್ತೆ, ಝೆಡ್ ಅಲ್ಲಿ ಜಾಸ್ತಿ ಇರುತ್ತೆ, ಈ ತರ ಇರುತ್ತೆ. ದಟ್ ಈಸ್ ಇಟ್ ಪಾಸೆಸಸ್ ಡಿಫರೆಂಟ್ ಎಲಾಸ್ಟಿಕ್ ಪ್ರಾಪರ್ಟೀಸ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಅನ್ ಅನಿಸೋಟ್ರೋಪಿಕ್. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಬಾಡಿನ ತಗೊಂಡ್ಬಿಟ್ಟು ಒಂದು ಎಕ್ಸ್ ಅಲ್ಲಿ, ಒಂದು ವೈ ಅಲ್ಲಿ, ಒಂದು ಝೆಡ್ ಅಲ್ಲಿ ನೀವು ಮಾಡಿದಾಗ ಅದು ಎಲಾಸ್ಟಿಕ್ ಆಗಿತ್ತಂತಂದ್ರೆ, ಎಲ್ಲಾ ಡೈರೆಕ್ಷನ್ ಅಲ್ಲಿ ಸೇಮ್ ಇತ್ತಂತಂದ್ರೆ ಅಂತದ್ನ ನಾವು ಐಸೋಟ್ರೋಪಿಕ್ ಅಂತ ಅಂತೀವಿ. ಸೊ ಎಕ್ಸ್ ಡೈರೆಕ್ಷನ್ ಅಲ್ಲಿ, ವೈ ಡೈರೆಕ್ಷನ್ ಅಲ್ಲಿ, ಝೆಡ್ ಡೈರೆಕ್ಷನ್ ಅಲ್ಲಿ ಡಿಫರೆಂಟ್ ಆಗಿದ್ರೆ ಅದನ್ನ ಅನಿಸೋಟ್ರೋಪಿಕ್ ಅಂತ ಅಂತೀವಿ. ಹೌದಾ? ಸೊ ಥರ್ಡ್ ಅಂಡ್ ಫೋರ್ತ್ ಡೆಫಿನೇಷನ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಒನ್, ಪ್ಲಾಸ್ಟಿಸಿಟಿ. ಪ್ಲಾಸ್ಟಿಸಿಟಿ ಬಗ್ಗೆ ಹೇಳಿದೀನಿ ಆಲ್ರೆಡಿ. ಎ ಮಟೀರಿಯಲ್ ಇನ್ ಪ್ಲಾಸ್ಟಿಕ್ state is permanently deformed by the application of load and it has no tendency to recover. ಒಂದು ಸ್ಟ್ರಕ್ಚರ್ ಅಥವಾ ಮಟೀರಿಯಲ್ ಮೇಲೆ ಯಾವ ನೀವು ಎಕ್ಸ್ಟರ್ನಲ್ ಲೋಡ್ ಅಪ್ಲೈ ಮಾಡಿದಾಗ, ಸರಿನಾ, ಸೊ ಅದು ಏನು ರೀಗೇನ್ ಆಯ್ತು ಅಂದ್ರೆ ಅದು ಇಲಾಸ್ಟಿಕ್. ರೀಗೇನ್ ಆಗ್ಲಿಲ್ಲ, ಕಂಪ್ಲೀಟ್ಲಿ ಡಿಫಾರ್ಮ್ ಆಯ್ತು, ಕಂಪ್ಲೀಟ್ಲಿ ಅದರದ್ದು ಸೈಜ್ ಅಲ್ಲಿ ಚೇಂಜಸ್ ಆಯ್ತು, ಅದನ್ನ ನಾವೇನಂತೀವಿ ಅಂದ್ರೆ ಪ್ಲಾಸ್ಟಿಸಿಟಿ ಆರ್ ಪ್ಲಾಸ್ಟಿಕ್ ಮಟೀರಿಯಲ್ ಅಂತ ಅಂತೀವಿ. ಗೊತ್ತಾಯ್ತಾ? ಸೊ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮಟೀರಿಯಲ್ ಬೈ ವಿಚ್ ಇಟ್ ಅಂಡರ್ಗೋಸ್ ಇನ್ ಇಲಾಸ್ಟಿಕ್ ಸ್ಟ್ರೇನ್ಸ್ ಬಿಯಾಂಡ್ ದೋಸ್ at the elastic limit is known as plasticity. ಇನ್ನೊಂದ್ಸಲ ನೋಡಿ,
ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮಟೀರಿಯಲ್ ಅಂದ್ರೆ ಅದರ ಕ್ಯಾರೆಕ್ಟರ್ ಏನಿದೆ ಅಂದ್ರೆ ವಿಚ್ ಅಂಡರ್ಗೋಸ್ ಅಂದ್ರೆ ಅದು ಯಾವ್ದ್ರಲ್ಲಿ ಹೋಗುತ್ತೆ ಇನ್ ಎಲಾಸ್ಟಿಕ್ ಸ್ಟ್ರೇನ್ಸ್ ಬಿಯಾಂಡ್ those at the elastic limit is known as the plasticity ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ? ಸೊ ಇದು ಬಂದ್ಬಿಟ್ಟು ಪ್ಲಾಸ್ಟಿಸಿಟಿ, ಇದಕ್ಕೇನು ಪ್ಲಾಸ್ಟಿಸಿಟಿ ಅಂತ ಅಂತೀವಿ. ನೆಕ್ಸ್ಟ್ ಈಸ್ ಡಕ್ಟಿಲಿಟಿ. ತುಂಬಾ ಇಂಪಾರ್ಟೆಂಟ್ ಇದೆ. ಡಕ್ಟಿಲಿಟಿ ಮೇಲೆ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ. ಇನ್ ದ ಡೆಫಿನೇಷನ್ಸ್ ಆಫ್ ಜೆಇ ಆಸ್ ವೆಲ್ ಆಸ್ ಎಇ ಅಲ್ಲಿ ಡೆಫಿನೇಷನ್ಸ್ ಅಲ್ಲಿ ತುಂಬಾ ಕೇಳಿರ್ತಾರೆ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ductility is a characteristics which permits a material to drawn out longitudinally to a reduced section under the action of tensile force. ನೋಡಿ ಇದರದ್ದು ನಾನು ಡೆಫಿನೇಷನ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ any structure or a body, right? So what they are telling, ductility is nothing but it permits to draw out the longitudinal to a reduced section under action of tensile force. ಅಂದ್ರೆ ಇಲ್ಲಿ ಏನ್ ಮಾಡ್ತೀನಿ, ನಾನು ಫೋರ್ಸ್ ಹಾಕ್ತೀನಿ ಈ ಕಡೆ. ಟೆನ್ಸೈಲ್ ಫೋರ್ಸ್ ಅಂದ್ರೆ ಈ ಕಡೆ ಒಂದು ಆ ಕಡೆ ಒಂದು ಹಾಕ್ತೀನಿ, ಇಲ್ಲ ಮೇಲ್ಗಡೆ ಬೇಡ. ಟೆನ್ಸೈಲ್ ಫೋರ್ಸ್ ಇದು ಕಂಪ್ರೆಷನ್ ಆಗುತ್ತೆ. ಸೊ ಈ ಕಡೆ ಒಂದು ಫೋರ್ಸ್ ಹಾಕ್ತೀನಿ, ನಾನು ಈ ಕಡೆ ಒಂದು ಫೋರ್ಸ್ ಹಾಕ್ತೀನಿ. ಟೆನ್ಸೈಲ್ ಫೋರ್ಸ್ ಏನ್ ಮಾಡ್ತೀನಿ, ಈ ಕಡೆ ಒಂದು ಹಾಕ್ತೀನಿ, ಸರಿನಾ? ಸೊ ಟೆನ್ಸೈಲ್ ಫೋರ್ಸ್ ಎರಡು ಕಡೆ ನಾನು ಹಾಕಿದಾಗ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಕಟ್ ಮಾಡ್ಬೋದು, ಈ ಸೆಕ್ಷನ್ ಕಟ್ ಮಾಡ್ಬೋದು. ಇಲ್ಲ ಈ ಮಟೀರಿಯಲ್ ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಮಟೀರಿಯಲ್ ನ ಏನ್ ಮಾಡ್ತೀನಿ, ಲಾಂಜಿಟ್ಯೂಡ್ನಲ್ಲಿ ಅಂದ್ರೆ ಲೆಂತ್ ವೈಸ್ ಇದೇನಿರುತ್ತೆ ಲೆಂತ್ ವೈಸ್ ನಾನೇನ್ ಮಾಡ್ತೀನಿ, ಲೆಂತ್ ವೈಸ್ ರೆಡ್ಯೂಸ್ ಮಾಡ್ತೀನಿ, ಸೆಕ್ಷನ್ ರೆಡ್ಯೂಸ್ ಮಾಡ್ತೀನಿ. ಸೆಕ್ಷನ್ ರೆಡ್ಯೂಸ್ ಅಂದ್ರೆ ಏನಾಗುತ್ತೆ, ಏರಿಯಾ ರೆಡ್ಯೂಸ್ ಆಗುತ್ತೆ. ಸೆಕ್ಷನ್ ಅಂತಂದ್ರೆ ಇದ್ರದ್ದು ಈಗ ಇದು ಏರಿಯಾ ಏನಿರುತ್ತೆ ಈ ತರ ನೋಡ್ಕೊಳ್ಳಿ, ಇದ್ರದ್ದು ಹೀಗಿದೆ. ಸೊ ಇದು ಲೆಂತ್, ಇದು ಬ್ರೆಡ್ತ್, ಇದು ಡೆಪ್ತ್ ಇದೆ. ಸೊ ಲೆಂತ್ ಅಲ್ಲಿ ಚೇಂಜಸ್ ಆಗಲ್ಲ, ಬಟ್ ಬ್ರೆಡ್ತ್ ಮತ್ತೆ ಡೆಪ್ತ್ ಅಲ್ಲಿ ಚೇಂಜಸ್ ಆಗುತ್ತೆ, ಏರಿಯಾ ಅಲ್ಲಿ ಚೇಂಜಸ್ ಆಗುತ್ತೆ ತಾನೆ, ರೈಟ್? ಸೊ ಲಾಂಜಿಟ್ಯೂಡ್ ನಲ್ಲಿ ನಾವು ಅದನ್ನ ಚೇಂಜ್ ಮಾಡ್ತೀವಿ. ಮತ್ತೆ ಇದಕ್ಕೆ ನಾವು ಸೆಕ್ಷನ್ಸ್ ನ ಕಮ್ಮಿ ಮಾಡ್ತೀವಿ ಇದರಿಂದ. ಒಂದ್ ನಿಮಿಷ. ಸೊ ಇನ್ ಡಕ್ಟೈಲ್ ಮಟೀರಿಯಲ್ ಲಾರ್ಜ್ ಡಿಫಾರ್ಮೇಶನ್ ಇಸ್ ಪಾಸಿಬಲ್. ಡಿಫಾರ್ಮೇಶನ್ ಇಸ್ ನಥಿಂಗ್ ಬಟ್ ಸ್ಟ್ರೈನ್ ಅಂತೀವಲ್ಲ, ಅಂದ್ರೆ ಜಾಸ್ತಿ ನೋಡಿ. ಒಂದ್ ನಿಮಿಷ. ಸೊ ಡಿಫಾರ್ಮೇಶನ್ ಅಂತಂದ್ರೆ ಈಗ ಮಟೀರಿಯಲ್ ನಾವು ತಗೊಂಡಿದೀವಿ, ರೈಟ್? ಈ ಮಟೀರಿಯಲ್ ನಾನು ತಗೊಂಡಿದೀವಿ, ಇದರಲ್ಲಿ ಡಿಫಾರ್ಮೇಶನ್ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ ಯಾವುದು ಡಕ್ಟೈಲ್ ಅಲ್ಲಿ. ಸೊ ಡಿಫಾರ್ಮೇಶನ್ ಇಸ್ ಪಾಸಿಬಲ್ ಬಿಫೋರ್ ದ ಅಬ್ಸಲ್ಯೂಟ್ ಫೇಲಿಯರ್ ಆರ್ ರಪ್ಚರ್ ಟೇಕ್ಸ್ ಪ್ಲೇಸ್. ಅಂದ್ರೆ ಅವ್ರು ಏನ್ ಹೇಳ್ತಾ ಇದೀನಿ ಗೊತ್ತಾ, ಈಗ ಯಾವುದೇ ಒಂದು ಮಟೀರಿಯಲ್ ತಗೊಂಡಾಗ ಅದು ಫೇಲ್ ಆಗೋಕ್ಕಿಂತ ಮುಂಚೆ ಜಾಸ್ತಿ ಮ್ಯಾಕ್ಸಿಮಮ್ ಅದ್ರದ್ದು ಸ್ಟ್ರೇನ್ ಏನಂತೀವಲ್ಲ, ಸ್ಟ್ರೇನ್ ಅಂದ್ರೆ ಸ್ಟ್ರೆಚ್ ಮಾಡ್ಬೋದು ನಾವು, ಎಷ್ಟು ಬೇಕಷ್ಟೇ ಸ್ಟ್ರೆಚ್ ಮಾಡಿದ್ರೆ ಅದು ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ ಏನೇನ್ ಸ್ಟ್ರೇನ್ ತೋರಿಸ್ಬೇಕು ಅದು ಫುಲ್ ತೋರಿಸುತ್ತೆ. ಅಂದ್ರೆ ಇದನ್ನ ಇಷ್ಟು ದೊಡ್ಡದಾಗೂ ಸ್ಟ್ರೆಚ್ ಮಾಡ್ಬೋದು. ಆ ಮಟೀರಿಯಲ್ ಆ ತರ ಇರುತ್ತೆ, ರೈಟ್? ಆ ಮಟೀರಿಯಲ್ ಆ ತರ ಇರುತ್ತೆ, ಎಲಾಸ್ಟಿಕ್ ಮಟೀರಿಯಲ್ ತರ ಇರುತ್ತೆ. ಅದನ್ನ ಫುಲ್ ಸ್ಟ್ರೆಚ್ ಮಾಡ್ತೀನಿ, ಸ್ಟ್ರೆಚ್ ಮಾಡಿ 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 ಇದು ಕ್ರಾಸ್ ಸೆಕ್ಷನ್ ಏನ್ ಈ ತರ ಇರುತ್ತಲ್ಲ ಅದನ್ನ ಈ ತರ ನಾನು ಚಿಕ್ಕದಾಗಿ ಮಾಡ್ಬಿಡ್ತೀನಿ ಫುಲ್. ಯಾಕಂದ್ರೆ ನಾನು ಸ್ಟ್ರೆಚ್ ಮಾಡಿದೀನಿ, ಟೆನ್ಸೈಲ್ ಫೋರ್ಸ್ ಅಪ್ಲೈ ಮಾಡ್ಬಿಟ್ಟಿದ್ದೀನಿ, ಗೊತ್ತಾಗ್ತಿಲ್ಲ? ಸೊ ದಟ್ ಇಸ್ ಅ ಡಕ್ಟಿಲಿಟಿ, ರೈಟ್? ರಪ್ಚರ್ ಟೇಕ್ಸ್ ಪ್ಲೇಸ್. ಡಕ್ಟಿಲಿಟಿ ಇಸ್ ಮೆಜರ್ಡ್ ಇನ್ ಟೆನ್ಸೈಲ್ ಟೆಸ್ಟ್ ಆಫ್ ದಿ ಮಟೀರಿಯಲ್. ಗೊತ್ತಾಯ್ತಾ? ಡಕ್ಟಿಲಿಟಿ ಯಾವ್ದಕ್ ಮಾಡ್ತೀವಿ ಅಂದ್ರೆ ಟೆನ್ಸೈಲ್ ಟೆಸ್ಟ್ ಗೆ ಮಾಡ್ತೀವಿ. ಐದರ್ ಇನ್ ಪರ್ಸೆಂಟೇಜ್ ಎಲಾಂಗೇಶನ್, ಅಂದ್ರೆ ಪರ್ಸೆಂಟೇಜ್ ಎಲಾಂಗೇಶನ್ ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಇನ್ಕ್ರೀಸ್ ಆಗ್ಬೋದು, ಆರ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಲಾಂಗೇಶನ್ ಆರ್ ಪರ್ಸೆಂಟೇಜ್ ಆಫ್ ರಿಡಕ್ಷನ್. ಇದು ಡಬಲ್ ಟೈಮ್ಸ್ ಆಗಿದೆ, ಒಂದೇ ಸಲ ನೋಡಿ. ಎಲಾಂಗೇಶನ್ ಆರ್ ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಅಂದ್ರೆ ಜಾಸ್ತಿ ಆಗಿರುತ್ತೆ, ಇಲ್ಲಾಂದ್ರೆ ಕಮ್ಮಿ ಆಗಿರುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು. ಒಂದ್ ನಿಮಿಷ. ಯಾವುದೇ ಒಂದು ಮಟೀರಿಯಲ್ ಇರ್ಲಿ, ಈಗ ಇದನ್ನ ಸ್ಟ್ರೆಚ್ ಮಾಡಿದಾಗ ಇದ್ರದ್ದು ಏರಿಯಾ ಏನಂತಂದ್ರೆ ಲೆಂತ್ ಜಾಸ್ತಿ ಆಗ್ಬೋದು, ಏರಿಯಾನು ಹೆಚ್ಚು ಕಮ್ಮಿ ಆಗ್ಬೋದು, ಆಯ್ತಾ? ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಗೊತ್ತಾಯ್ತಾ? ಅದನ್ನ ನೋಡ್ಬೇಕಾಗುತ್ತೆ. ರಿಡಕ್ಷನ್ ಇನ್ ದ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದಿ ಟೆಸ್ಟ್ ಸ್ಪೆಸಿಮನ್, ಗೊತ್ತಾಯ್ತಾ? ಸೊ ಇಲ್ಲಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ಇವಾಗ ನಾನು ಡಾರ್ಕ್ ಮಾಡಿದೀನಿ ಅದಕ್ಕೆ. ಇಟ್ ಈಸ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದಿ ಮಟೀರಿಯಲ್ ದಟ್ ಎನೇಬಲ್ಸ್ ಇಟ್ ಟು ಡ್ರಾ ಇಂಟು ವೈರ್ಸ್, ಗೊತ್ತಾಯ್ತಾ? ವೈರ್ಸ್ ಅಂತಂದ್ರೆ ನೀವು ಇದನ್ನ ವೈರ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಅಂದ್ರೆ ಇದೊಂದು ಮಟೀರಿಯಲ್ ಇದೆ, ಇದೊಂದು ಎಲಿಮೆಂಟ್ ಇದೆ, ಇಲ್ಲ ಸ್ಪೆಸಿಮೆನ್ ಇದೆ, ಇದನ್ನ ನೀವು ವೈರ್ ಶೇಪ್ ಅಲ್ಲಿ ಅಂದ್ರೆ ಒಂದು ಚಿಕ್ಕ ಶೇಪ್ ಅಲ್ಲಿ ಕಟಿಂಗ್ ಮಾಡಬಹುದು, ರೈಟ್? ಚಿಕ್ಕ ಶೇಪ್ ಅಲ್ಲಿ ಈ ತರ ವೈರ್ ಯಾವ ತರ ಇರುತ್ತೆ ನಿಮ್ಗೆ ಗೊತ್ತಿದೆಯಲ್ಲ, ವೈರ್ ಈ ತರ ಇರುತ್ತೆ. ಸೊ ವೈರ್ ಶೇಪ್ ಅಲ್ಲಿ ನಾವು ಕಟ್ ಮಾಡಬಹುದು. ಅಂತದಕ್ಕೆ ನಾವೇನಂತೀವಿ ಅಂದ್ರೆ ಡಕ್ಟಿಲಿಟಿ ಅಂತ ಅಂತೀವಿ, ರೈಟ್? ಸೊ ದಟ್ ವಿ ಕಾಲ್ ಇಟ್ ಆಸ್ ಡಕ್ಟಿಲಿಟಿ. ಈ ಕ್ವಶನ್ಸ್ ಕೇಳಿದ್ದಾರೆ KPSC ಅಲ್ಲಿ ತುಂಬಾ. ಈ JEE ಅಂತೂ ಇದು ಒಂದ್ ಕ್ವಶನ್ ಫಿಕ್ಸ್ ಇರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಎಕ್ಸಾಂಪಲ್ಸ್: ಕಾಪರ್, ಅಲ್ಯೂಮಿನಿಯಂ ಅಂಡ್ ರೋಟರನ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ದ ಡಕ್ಟೈಲ್ ಮಟೀರಿಯಲ್.
ಗೊತ್ತಾಯ್ತಾ. ನೆಕ್ಸ್ಟ್ ಒಂದು ನಿಮಿಷ ಇದೆಲ್ಲ ನಾನು ರಿಮೂವ್ ಮಾಡ್ತೀನಿ, ಯಾಕೆಂದ್ರೆ ನೆಕ್ಸ್ಟ್ಗೆ ಡ್ರಾ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಬೇಕು, ರೈಟ್. ಸೊ ಇಲ್ಲಿವರೆಗೆ ಅರ್ಥ ಆಯ್ತಲ್ಲ. ಐ ಹೋಪ್ ಯು ಗಾಟ್ ಆಲ್ ದ ಡೆಫಿನೇಷನ್ಸ್. ನಾವು ನೆಕ್ಸ್ಟ್ ಬ್ರಿಟಲ್ನೆಸ್, ಇದಕ್ಕೆ ತುಂಬಾ ಈಸಿಯಾಗಿ ಹೇಳ್ತೀನಿ. ಈಗ ಈ ಬ್ರಿಟಲ್ನೆಸ್ಗೆ ತುಂಬಾ ಈಸಿಯಾಗಿ ಹೇಳ್ತೀನಿ. ನೀವು ಏನ್ ಮಾಡ್ತೀರಾ, ಮನೆಯಲ್ಲಿ ಬಿಸ್ಕಿಟ್ ತಿಂತೀರಾ ತಾನೆ, ಬಿಸ್ಕಿಟ್ ತಿಂತೀರಾ, ಗುಡ್ ಡೇ ಬಿಸ್ಕಿಟ್ ತಿಂತೀರಾ, ಯಾಕಂದ್ರೆ ಎಲ್ಲ ಗುಡ್ ಸ್ಟೂಡೆಂಟ್ಸ್ ಇದ್ದೀರಾ, ಗುಡ್ ಡೇ ತಿಂತೀರಾ, ಕರೆಕ್ಟಾ. ಗುಡ್ ಡೇ ಆ ಥರ ಇರುತ್ತೆ, ಈ ತರ ಸರ್ಕಲ್ ಇರುತ್ತೆ, ಇಲ್ಲಿ ಈ ತರ ಕಾಜು ಕಿಸ್ಮಿಸ್ ಎಲ್ಲ ಹತ್ಕೊಂಡಿರುತ್ತೆ ಸರಿನಾ, ಜಸ್ಟ್ ಫಾರ್ ಅ ಜೋಕ್. ಸೊ ಇಲ್ಲಿ ಇದನ್ನ ಏನ್ ಮಾಡ್ತೀರಾ ನೀವು ತಿನ್ಬೇಕಂದ್ರೆ ಫುಲ್ ಅಂತೂ ಬಾಯೆಲ್ಲ ಹಾಕೋಕ್ಕಾಗಲ್ಲ, ಇದನ್ನ ಕಟ್ ಮಾಡ್ತೀರಾ ತಾನೆ, ಇದನ್ನ ಈ ತರ ಕಟ್ ಮಾಡ್ತೀರಾ ತಾನೆ, ಕೈಯಿಂದ ಹಿಂಗ ಮುರಿತೀರಾ. ಸೊ ಮುರಿದಾಗ ಏನಾಗುತ್ತೆ, ಅದು ಮುರಿಯೋಕೆ ಏನ್ ಟೈಮ್ ಬೇಕಾ, ಅದಕ್ಕೆ ಏನೋ ಚಾಕು ತಗೊಂಡ್ ಕಟ್ ಮಾಡ್ತೀರಾ, ಇಲ್ಲ ಏನಾದ್ರು ತಗೊಂಡ್ ಕಟ್ ಮಾಡ್ತೀರಾ, ಇಲ್ಲ ಡೈರೆಕ್ಟ್ ಆಗಿ ಕೈಯಿಂದ ಮಾಡ್ತೀರಾ. ಯಾಕೆಂದ್ರೆ ದಿಸ್ ಈಸ್ ಅನ್ ಬ್ರಿಟಲ್ ಮಟೀರಿಯಲ್. ಯಾಕೆ ಅಂದ್ರೆ ಇದ್ರದ್ದು ಯಾವುದೇ ತರದ್ದು ಸ್ಟ್ರೈನ್ ನ ಇದು ತೋರಿಸೋದಿಲ್ಲ. ಸೊ ಮಿನಿಮಮ್ ಸ್ಟ್ರೆಸ್ ಅಲ್ಲೇ ಇದು ಫೇಲ್ ಆಗ್ಬಿಡುತ್ತೆ, ಗೊತ್ತಾಯ್ತಾ. ಅಂತ ಮಟೀರಿಯಲ್ ನಾವು ಏನಂತೀವಿ ಅಂದ್ರೆ ಬ್ರಿಟಲ್ ಮಟೀರಿಯಲ್ ಅಂತ ಅಂತೀವಿ. ಅರ್ಥ ಆಗ್ತಿದಲ್ಲ ನೋಡಿ. ಇವಾಗ ಎ ಮಟೀರಿಯಲ್ ಇಸ್ ಸೆಡ್ ಟು ಬಿ ಬ್ರಿಟಲ್ ವೆನ್ ಇಟ್ ಕ್ಯಾನ್ ನಾಟ್ ಬಿ ಡ್ರಾನ್ ಔಟ್ ಬೈ ದ ಟೆನ್ಷನ್ ಟು ಎ ಸ್ಮಾಲರ್ ಸೆಕ್ಷನ್. ಅಂದ್ರೆ ಸ್ಮಾಲರ್ ಸೆಕ್ಷನ್ ಅಲ್ಲಿ ಈಗ ಇದೊಂದು ಸ್ಪೆಸಿಮೆನ್ ಇದೆ, ಈ ತರ ತಿಳ್ಕೊಳ್ಳೋಣ. ಸೊ ಇದನ್ನ ನಾನು ಕಟ್ ಮಾಡಿದಾಗ ಟೆನ್ಷನ್ ಫೋರ್ಸ್ ನಾನು ಅಪ್ಲೈ ಮಾಡಿದಾಗ ಇದು ಬರುತ್ತೆ. ಅದೇ ನಾನು ಇದನ್ನ ಕಟ್ ಮಾಡಿ ಟ್ರೈ ಮಾಡಕ್ ಹೋಗಿದಾಗ ಇದೇನಾಗುತ್ತೆ, ಈ ಕಡೆದು ಏನಾಗುತ್ತೆ ಅಂತಂದ್ರೆ ಬ್ರಿಟಲ್ ಮಟೀರಿಯಲ್ ಇತ್ತಂದ್ರೆ ಇದು ಏನಾಗ್ಬಿಡುತ್ತೆ, ಫೇಲ್ ಆಗ್ಬಿಡುತ್ತೆ ವಿತೌಟ್ ಎನಿ ಸ್ಟ್ರೈನ್, ಗೊತ್ತಾಯ್ತಾ, ವಿತೌಟ್ ಎನಿ ಸ್ಟ್ರೈನ್. ಸೊ ಸ್ಮಾಲರ್ ಸೆಕ್ಷನ್ಗೆ ಇದನ್ನ ಕನ್ವರ್ಟ್ ಮಾಡಕ್ಕಾಗಲ್ಲ. ಇನ್ ಎ ಬ್ರಿಟಲ್ ಮಟೀರಿಯಲ್ ಫೇಲಿಯರ್ ಟೇಕ್ಸ್ ಪ್ಲೇಸ್ ಅಂಡರ್ ಲೋಡ್ ವಿತೌಟ್ ಸಿಗ್ನಿಫಿಕೆಂಟ್ ಡಿಫಾರ್ಮೇಶನ್. ನೋಡಿ ಅಂದ್ರೆ ಬಿಸ್ಕಿಟ್ ನೀವು ಮುರಿದ ತಕ್ಷಣ ಮುರಿದೋಗ್ಬಿಡುತ್ತಾನೆ, ರೈಟ್. ಸೇಮ್ ಅದನ್ನ ನೆನ್ಪಿಟ್ಕೊಳ್ಳಿ ಬಿಸ್ಕಿಟ್ ನ. ಸೊ ಅದೇ ತರ ಯಾವುದೇ ಒಂದು ಮಟೀರಿಯಲ್ ತಕ್ಷಣ ಲೋಡ್ ಹಾಕಿದ ತಕ್ಷಣ ಡಿಫಾರ್ಮೇಶನ್ ಅಂದ್ರೆ ಸ್ಟ್ರೇನ್ ತೋರಿಸೋದಿಲ್ಲ, ಡೈರೆಕ್ಟ್ ಆಗಿ ಫೇಲ್ ಆಗುತ್ತೆ, ರೈಟ್. ಈಗ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ನಾವೇನ್ ಕ್ಯೂಬ್ಸ್ ಮಾಡ್ತೀವಿ ನೋಡಿ, 150 into 150 into 150 ಕ್ಯೂಬ್ಸ್ ಏನ್ ಮಾಡ್ತೀವಲ್ಲ, ಸೊ ಅದು ಪ್ಲೇನ್ ಇತ್ತಂದ್ರೆ ಸೊ ಅಲ್ಲಿ ಅದು ಬ್ರಿಟಲ್ ಮಟೀರಿಯಲ್ ಆಗುತ್ತೆ ಅದು. ಸೊ ದಟ್ ಮಸ್ಟ್ ಬಿ ಎ ಬ್ರಿಟಲ್ ಮಟೀರಿಯಲ್ ಅಂಡ್ ಇಟ್ ವಿಲ್ ನಾಟ್ ಗಿವ್ ದಟ್ ಮಚ್ ಸ್ಟ್ರೆಂತ್. But when you add something that extra material or RCC or any steel, then it will give the strength, because ಅಲ್ಲಿ ಬ್ರಿಟಲ್ ಆಗೋದಿಲ್ಲ ಮಟೀರಿಯಲ್. ಯಾಕೆಂದ್ರೆ ಸ್ಟೀಲ್ ರೆಸಿಸ್ಟ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ, ಫೇಲ್ ಆಗೋಕ್ ಬಿಡಲ್ಲ. ಯಾಕೆಂದ್ರೆ ಇಂಟರ್ನಲ್ ಮಾಲಿಕ್ಯೂಲ್ಸ್ ಅದನ್ನ ಏನಂತಂದ್ರೆ ಬಾಂಡ್ ಅಲ್ಲಿ ಹಿಡ್ಕೊಂಡಿರುತ್ತೆ, ಬಿಡೋದಿಲ್ಲ. ಅವಾಗ ಅದು ಫೇಲ್ ಆಗೋಕೆ ಬೇಗ ಬಿಡೋದಿಲ್ಲ. ಅರ್ಥ ಆಗ್ತಿದೆಯಲ್ಲ. ಸೊ ಸೇಮ್ ಅದೇ ತರ ಇದನ್ನ ನೋಡಿ, ಸಿಗ್ನಿಫಿಕೆಂಟ್ ಡಿಫಾರ್ಮೇಶನ್. ಬ್ರಿಟಲ್ ಫ್ರಾಕ್ಚರ್ಸ್ ಟೇಕ್ಸ್ ಪ್ಲೇಸ್ ವಿತೌಟ್ ದ ವಾರ್ನಿಂಗ್ ಅಂಡ್ ಪ್ರಾಪರ್ಟಿ ಈಸ್ ಜನರಲಿ ಹೈಲಿ ಅನ್ಡಿಸೈರಬಲ್. ನೋಡಿ ಯಾವತ್ತೂ ನಾವು ಸೆಕ್ಷನ್ಸ್ ಡಿಸೈನ್ ಮಾಡ್ತೀವಿ ನೋಡಿ, ವೆನ್ ಎವರ್ ವಿ ಡಿಸೈನ್ ದ ಸೆಕ್ಷನ್ಸ್, 1 minute ಹೇಳ್ಕೊಡ್ತೀನಿ ನಿಮಗೆ, ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇವತ್ತು. ಸೊ ಈಗ ಸೆಕ್ಷನ್ಸ್ ನಾವು ಏನು ಡಿಸೈನ್ ಮಾಡ್ತೀವಿ ನೋಡಿ, ಸೆಕ್ಷನ್ಸ್ ಏನೇನು ಡಿಸೈನ್ ಮಾಡ್ತೀವಿ ನಾವು, ಅಂಡರ್ ರೇನ್ಫೋರ್ಸ್, ಆಮೇಲೆ ಓವರ್ ರೇನ್ಫೋರ್ಸ್, ಆಮೇಲೆ ಬ್ಯಾಲೆನ್ಸರ್ ಅಂತ ಮಾಡ್ತೀವಿ. ನಾವು ಯಾವತ್ತೂ ಅಂಡರ್ ರೇನ್ಫೋರ್ಸ್ ಯಾಕೆ ಮಾಡ್ತೀವಿ ಅಂತಂದ್ರೆ, ಅಂಡರ್ ರೇನ್ಫೋರ್ಸ್ ಅಲ್ಲಿ ಏನಿರುತ್ತೆ, ಅಂಡರ್ ರೇನ್ಫೋರ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಸ್ಟೀಲ್ ಮತ್ತೆ ಕಾಂಕ್ರೀಟ್ ನಾವು ಎರಡು ಕನ್ಸಿಡರ್ ಮಾಡ್ತೀವಿ, ಕರೆಕ್ಟಾ ಎಲ್ಲದರಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾಂಕ್ರೀಟ್ ಯಾವತ್ತೂ ಫೇಲ್ ಆತ ಅಂತಂದ್ರೆ, ಆಯ್ತಾ, ಕಾಂಕ್ರೀಟ್ ಫೇಲ್ ಆತ ಅಂದ್ರೆ ತುಂಬಾ ಡೇಂಜರ್ ಇರುತ್ತೆ. ಸೊ ಸ್ಟೀಲ್ ಫೇಲ್ ಆಯ್ತು ಅಂತಂದ್ರೆ ಸ್ಟೀಲ್ ವಿಲ್ ಗಿವ್ ಸಮ್ ವಾರ್ನಿಂಗ್. ಸ್ಟೀಲ್ ಫೇಲ್ ಆಯ್ತು ಅಂತಂದ್ರೆ ಸ್ಟೀಲ್ ವಾರ್ನಿಂಗ್ ಕೊಡುತ್ತೆ, ಅಂದ್ರೆ ಡಿಫಾರ್ಮೇಶನ್ ತೋರಿಸುತ್ತೆ. ಸ್ಟೀಲ್ ಯಾವತ್ತೂ ಡಿಫಾರ್ಮೇಶನ್ ತೋರಿಸುತ್ತೆ. It will give some strain, it will give some time for responding, because it has a good elastic material ಇರುತ್ತೆ ತಾನೇ ಇದು. ಸೊ ಅದಕ್ಕೆ ತೋರಿಸುತ್ತೆ. ಅದೇ ಕಾಂಕ್ರೀಟ್ ಫೇಲ್ ಆತಂದ್ರೆ ಡೈರೆಕ್ಟ್ ಆಗಿ ಬಿದೋಗ್ಬಿಡುತ್ತೆ, ಡೈರೆಕ್ಟ್ ಇಟ್ ವಿಲ್ ಬಿ ಕೊಲ್ಯಾಪ್ಸ್. ಸೊ ಅದಕ್ಕೆ ನಾವು ಅಂಡರ್ ಎನ್ಫೋರ್ಸ್ ಮಾಡ್ತೀವಿ ಯಾವತ್ತು. ಸೊ ಅದನ್ನ ಇಲ್ಲಿ ಚೆನ್ನಾಗಿ ನೀವು ಈ ಪಾಯಿಂಟ್ ನ ರಿಲೇಟ್ ಮಾಡಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ಇದ್ರದ್ದು ಏನಿದೆ, ಕಾಸ್ಟ್ ಐರನ್, ಹೈ ಕಾರ್ಬನ್ ಸ್ಟೀಲ್, ಕಾಂಕ್ರೀಟ್, ಸ್ಟೋನ್, ಗ್ಲಾಸ್, ಸಿರಾಮಿಕ್ ಮಟೀರಿಯಲ್, ರೈಟ್. ಸೊ ಸಿರಾಮಿಕ್ ಮಟೀರಿಯಲ್ ಬಗ್ಗೆ ಇವೆಲ್ಲ ಏನಿದೆ ಅಂತಂದ್ರೆ ಬ್ರಿಟಲ್ನೆಸ್ ಇದೆ. ನೆಕ್ಸ್ಟ್ ಈಸ್ ಮಲ್ಯಾಬಿಲಿಟಿ. ಮಲ್ಯಾಬಿಲಿಟಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ವಿಚ್ ಪರ್ಮಿಟ್ಸ್ ದ ಮಟೀರಿಯಲ್ ಟು ಬಿ ಎಕ್ಸ್ಟೆಂಡೆಡ್ ಇನ್ ಆಲ್ ಡೈರೆಕ್ಷನ್ ವಿತೌಟ್ ದ ರಪ್ಚರ್. ನೋಡಿ ಎಕ್ಸ್ಟೆಂಡೆಡ್ ಇನ್ ಆಲ್ ಡೈರೆಕ್ಷನ್ ಅಂತಂದ್ರೆ ಎಲ್ಲಾ ಡೈರೆಕ್ಷನ್, ಯಾವುದೇ ಡೈರೆಕ್ಷನ್ ಇರಲಿ, ಎಕ್ಸ್ ವೈ ಝೆಡ್. ಸೊ ಇದನ್ನು ನಾವು ಏನ್ ಮಾಡ್ಬೋದು ಅಂತಂದ್ರೆ ಶೀಟ್ಸ್ ಅಲ್ಲಿ ಇದನ್ನ ಕನ್ವರ್ಟ್ ಮಾಡ್ಬೋದು ನಾವು. ಶೀಟ್ಸ್ ಅಲ್ಲಿ ಇದೊಂದು ಈಗ ಒಂದು ಸಾಲಿಡ್ ನಿಮ್ಗೊಂದು ಏನಾದ್ರು ಒಂದು ಪಾರ್ಟಿಕಲ್ ತಂದು ಕೊಟ್ಟಿದ್ದಾರೆ. ಸೊ ಇದನ್ನ ಶೀಟ್ಸ್ ಅಲ್ಲಿ ನೀವು ಕಟ್ ಮಾಡೋದಿದೆ, ಕಟ್ ಮಾಡಬೇಕು ಅಂತಂದ್ರೆ ಅದನ್ನ ನಾವು ಮಾಲೆಬಿಲಿಟಿ ಪ್ರಾಪರ್ಟಿ ಅಂತ ಅಂತೀವಿ.
ಕಟಿಂಗ್ ಏನೋ ಶೀಟ್ಸ್ ಅಲ್ಲಿ ಕಟ್ ಮಾಡ್ತೀವಿ ನೋಡಿ ಅದನ್ನ. ಸೊ malleability is a property of which permits the material to be extended in all direction, either it may be any direction without any rupture. ಅಂದ್ರೆ ಅಲ್ಲಿ ಏನು ಕಟ್ ಮಾಡುವಾಗ ಯಾವುದೇ ತರ ಫೇಲ್ ಏನೂ ಆಗೋದಿಲ್ಲ ಅದು. ಸೊ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಮಟೀರಿಯಲ್ ದಟ್ ಎನೇಬಲ್ಸ್ ಟು ಗೆಟ್ ರೋಲ್ಡ್ ಇನ್ ಟು ಸ್ಟ್ರಕ್ಚರಲ್ ಶೇಪ್ ಅಂಡ್ ಶೀಟ್ಸ್. ನೋಡಿ ಈ ಕ್ವಶನ್ ಕೊಡ್ತಾರೆ, ಈ ಟಾಪಿಕ್ ಈ ತರ ಕೊಡ್ತಾರೆ ಅಲ್ಲಿ. It is a property of a material that enables it to get rolled into structural shapes and sheets ಅಂತ ಕೊಡ್ತಾರೆ. ಅಲ್ಲಿ ಆಪ್ಷನ್ ಕೊಡ್ತಾರೆ, malleability, brittleness, elasticity ಆಯ್ತಾ, ಏನೋ ಒಂದು ಕೊಡ್ತಾರೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕು. ಅದಕ್ಕೆ ಇದು ಡಿಫರೆನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ತಾನೇ ನೀವು ಅಲ್ಲಿ ಟಿಕ್ ಮಾಡೋದು, ರೈಟ್. malleable material possesses a high degree of plastic but not necessary to great strength. ಆಯ್ತಾ, ಪ್ಲಾಸ್ಟಿಕ್ ಇರುತ್ತೆ ಬಟ್ ಸ್ಟ್ರೆಂತ್ ಜಾಸ್ತಿ ಇರೋದಿಲ್ಲ malleability material ಅಲ್ಲಿ, ರೈಟ್. ಸೊ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಯೂಸ್ ಇನ್ ದ ಮೆನಿ ಆಪರೇಷನ್ ಸಚ್ ಆಸ್ ಫಾರ್ಜಿಂಗ್, ಹಾಟ್ ರೋಲಿಂಗ್, ಆಯ್ತಾ. ಇದೆಲ್ಲ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಯೂಸ್ ಆಗುತ್ತೆ malleability ಇದ್ರ ಬಗ್ಗೆ ಎಲ್ಲ, ರೈಟ್. ಫಾರ್ಗಿಂಗ್ ನಥಿಂಗ್ ಬಟ್ ಇದು ಮೆಕ್ಯಾನಿಕಲ್ ಒಂದು ಏನಂತಂದ್ರೆ ಒಂದು ಪ್ರಾಸೆಸ್ ಇದೆ, ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ ಬಟ್ ಅದರಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಡೆಫಿನೇಷನ್ ಈಸ್ ಟಫ್ನೆಸ್. ವಾಟ್ ಯು ಮೀನ್ ಬೈ ಟಫ್ನೆಸ್? ಟಫ್ನೆಸ್ ಇಸ್ ಅ ಪ್ರಾಪರ್ಟಿ ಆಫ್ ಎನ್ ಮಟೀರಿಯಲ್. ಆಯ್ತಾ, ನಾವೇಂತೀವಲ್ಲ ಕ್ವಶನ್ ಪೇಪರ್ ಟಫ್ ಆಗಿತ್ತು ಸರ್, ಕರೆಕ್ಟಾ? ಕ್ವಶನ್ ಪೇಪರ್ ಟಫ್ ಆಗಿತ್ತು ಸರ್ ಅಂತೀವಿ. ಸೊ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಮಟೀರಿಯಲ್ ವಿಚ್ ಎನೇಬಲ್ಸ್ ಇಟ್ ಟು ಅಬ್ಸರ್ವ್ ಎನರ್ಜಿ ವಿತೌಟ್ ಫ್ರಾಕ್ಚರ್. ನೋಡಿ ನಮ್ದು ಎನರ್ಜಿ ಫ್ಲೋ ಆಗುತ್ತೆ. ನಮ್ದು ಎನರ್ಜಿ ಏನಾಗುತ್ತೆ ಹೇಳಿ, ಎಕ್ಸಾಮ್ ಅಲ್ಲಿ ತುಂಬಾ ಎನರ್ಜಿ ನಾವು ಇದು ಮಾಡ್ಕೊಂಡಿರ್ತೀವಿ. ಅಬ್ಸರ್ವ್ ಎನರ್ಜಿ ವಿತೌಟ್ ಎನಿ ಫ್ರಾಕ್ಚರ್. ನಮ್ ಅದು ಎನರ್ಜಿ ಅಬ್ಸರ್ವ್ ಮಾಡುತ್ತೆ ಯಾವುದೇ ತರ ಫ್ರಾಕ್ಚರ್ ಇಲ್ದೇನೆ, ಅದನ್ನ ನಾವು ಟಫ್ನೆಸ್ ಅಂತೀವಿ. Sorry, toughness is measured in terms of energy required per unit volume of a material. ಹೌದಾ? ಟಫ್ನೆಸ್ ಏನಿದೆ ಅಂತಂದ್ರೆ per unit volume of material to cause rupture under the gradually increasing the tensile load. Gradually increasing the tensile load. Tensile load na gradually ಸ್ವಲ್ಪ increase ಮಾಡಿದಾಗ ಏನು ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಮಟೀರಿಯಲ್ ನಾವು ಏನು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದನ್ನೇ ನಾವು ಟಫ್ನೆಸ್ ಅಂತ ಅಂತೀವಿ. ಅರ್ಥ ಆಯ್ತಲ್ಲ, ರೈಟ್. ನೆಕ್ಸ್ಟ್ ಈಸ್ ಹಾರ್ಡ್ನೆಸ್ ಆಫ್ ದ ಮಟೀರಿಯಲ್. ವಾಟ್ ಯು ಮೀನ್ ಬೈ ಹಾರ್ಡ್ನೆಸ್? ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಟಫ್ನೆಸ್ಗೂ ಹಾರ್ಡ್ನೆಸ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಹಾರ್ಡ್ನೆಸ್ ಅಂದ್ರೆ ಒಂದು ಫಿಸಿಕಲ್ ಆಗಿ ನೀವು ಪೆನ್ ತಗೊಂಡಿದ್ದೀರಾ, ಇಲ್ಲ ಒಂದು ಬ್ರಿಕ್ ತಗೊಂಡಿದ್ದೀರಾ, ಯು ಹ್ಯಾವ್ ಟೇಕನ್ ಎ ಬ್ರಿಕ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅ ಬ್ರಿಕ್, ರೈಟ್. ಒಂದ್ ನಿಮಿಷ. ಓಕೆ, ದಿಸ್ ಈಸ್ ಅ ಬ್ರಿಕ್. ಸೊ ದಿಸ್ ಇಸ್ ಅ ಬ್ರಿಕ್. ಮೇಲ್ಗಡೆ ಈ ತರ ಕೀ ಇರುತ್ತೆ, ಫ್ರಾಗ್ ಅಂತೀವಲ್ಲ. ಸೊ ಇದೆ. ಸೊ ಯು ಹ್ಯಾವ್ ಟೇಕನ್ ದಿಸ್ ಬ್ರಿಕ್ ಅಂಡ್ ಯು ಹ್ಯಾವ್ ಟೇಕನ್ ಇಟ್ ಇನ್ ಯುವರ್ ಹ್ಯಾಂಡ್ಸ್ ಅಂಡ್ ಯು ಆರ್ ಜಸ್ಟ್ ಚೆಕಿಂಗ್ ಹೌ ದಿಸ್ ಬ್ರಿಕ್ ಲುಕ್ಸ್ ಅಂಡ್ ಯು ಆರ್ ಟೆಸ್ಟಿಂಗ್. ಆಯ್ತಾ, ಹಾರ್ಡ್ನೆಸ್ ಟೆಸ್ಟ್ ಯಾವ ತರ ಮಾಡ್ತೀವಿ ನಾವು ಬ್ರಿಕ್ ನಿಮ್ಗೆ ಗೊತ್ತೇ ಇದೆ, ರೈಟ್. ಈ ಬ್ರಿಕ್ ನ ತಗೊಂಡ್ಬಿಟ್ಟು ನಾವು ಫಿಂಗರ್ ನೇಲ್ನ ಇದ್ರ ಮೇಲೆ ಸ್ಕ್ರಾಚ್ ಮಾಡಿ ನೋಡ್ತೀವಿ, ಅದ್ರ ಮೇಲೆ ಬ್ರಿಕ್ ಮೇಲೆ. ಅದ್ರ ಮೇಲೆ ಏನಂತಂದ್ರೆ ಲೈನ್ಸ್ ಬಂದ್ರೆ ಬರ್ಲಿಲ್ಲ ಅಂತಂದ್ರೆ ನಾವು ಡಿಫೈನ್ ಮಾಡ್ತೀವಿ ಇದು ಹಾರ್ಡ್ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ, ಗೊತ್ತಾಯ್ತಾ. ಸೊ ಅದೇ ತರ ಹಾರ್ಡ್ನೆಸ್ ಇಸ್ ಎನ್ ಅಬಿಲಿಟಿ ಆಫ್ ಮಟೀರಿಯಲ್ ಟು ರೆಸಿಸ್ಟ್ ಇನ್ ಇಂಡೆಂಟೇಷನ್ ಆರ್ ಸರ್ಫೇಸ್ ಅಬ್ರೇಷನ್. ಅಂದ್ರೆ ಸರ್ಫೇಸ್ ಅಲ್ಲಿ ಅದ್ರದ್ದು ಅಬ್ರೇಷನ್ ಯಾವ ತರ ಇರುತ್ತೆ ಬೇರೆ ಮಟೀರಿಯಲ್ ಜೊತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ರಿಕ್ ಇಂದ ಬೇರೆ ಮಟೀರಿಯಲ್ ನೀವು ಏನಂತಂದ್ರೆ ಫ್ರಿಕ್ಷನ್ ಮಾಡಿ ನೋಡಿದಾಗ ಅದ್ರದ್ದು ಎರಡರದ್ದು ಫ್ರಿಕ್ಷನ್ ಅಂತಂದ್ರೆ ಎರಡರದ್ದು ಮಧ್ಯೆ ಯಾವ ತರ ಫ್ರಿಕ್ಷನ್ ಆಗುತ್ತೆ, ಅಬ್ರೇಷನ್ ಯಾವ ತರ ಆಗುತ್ತೆ, ಅದನ್ನ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಬಹುದು ವಾಟ್ ಯು ಮೀನ್ ಬೈ ದ ಹಾರ್ಡ್ನೆಸ್ ಆಫ್ ದಟ್ ಮಟೀರಿಯಲ್. ಓಕೆ, ಐ ಥಿಂಕ್ ಯು ಗಾಟ್ ದ ಪಾಯಿಂಟ್ ವಾಟ್ ಯು ಮೀನ್ ಬೈ ದ ಹಾರ್ಡ್ನೆಸ್. ಓಕೆ, ನೆಕ್ಸ್ಟ್ ಈಸ್ ದ ಸ್ಟ್ರೆಂತ್. Next is the strength of any material. What do you mean by the strength of the material? Yes, what do you mean by the strength? Strength or strength of material. So subject ಹೆಸರು ಗೊತ್ತಿದೆ strength of material ಅಂತ. So this is the most important property material for the design point of view. Design point of view ನಿಮಗೆ ಗೊತ್ತಿದೆ ಅಲ್ಲ. ಸೊ ಡಿಸೈನ್ ಪಾಯಿಂಟ್ ಆಫ್ ವ್ಯೂ ಡಿಸೈನ್ ಅಲ್ಲಿ ಎರಡು ಬರುತ್ತೆ, ಒಂದು ನಮ್ದು ಡಿಸೈನ್ ಒಂದು ಬರುತ್ತೆ, ಒಂದು ಅನಾಲಿಸಿಸ್ ಬರುತ್ತೆ. ಸೊ ಫಸ್ಟ್ ನಾವು ಅನಾಲಿಸಿಸ್ ಮಾಡಿ ಯಾವುದೇ ಒಂದು ಸ್ಟ್ರಕ್ಚರ್ ನಾವೇನ್ ಮಾಡ್ತೀವಿ ಅದ್ರದ್ದು ಸೈಜ್ ಶೇಪ್ ಅದ್ರ ಬಗ್ಗೆ ಎಲ್ಲ ಬೆಂಡಿಂಗ್ ಮೂವ್ಮೆಂಟ್ ಶಿಯರ್ ಫೋರ್ಸ್ ಎಲ್ಲ ಡಿಸೈನ್ ಮಾಡಿಬಿಟ್ಟು ಅನಲೈಸ್ ಮಾಡಿಬಿಟ್ಟು ನಾವು ಡಿಸೈನರ್ ಕೊಡ್ತೀವಿ. ಸೊ ಡಿಸೈನರ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಡಿಫ್ರೆಂಟ್ ಡಿಸೈನ್ ಕಾನ್ಸೆಪ್ಟ್ಸ್ ನ ಇಟ್ಕೊಂಡ್ಬಿಟ್ಟು ಡಿಫ್ರೆಂಟ್ ಕೋಡ್ ಬುಕ್ಸ್ ನ ಇಟ್ಕೊಂಡ್ಬಿಟ್ಟು ಅದನ್ನ ಡಿಸೈನ್ ಮಾಡ್ತಾರೆ. ಸೊ strength is very important in the design part. Design part ಅಲ್ಲಿ important ಇರುತ್ತೆ. Strength of material enables it to resist fracture under load.
ಏನಂತ ಇದೆ, ಸ್ಟ್ರೆಂತ್ ಆಫ್ ಎನಿ ಮಟೀರಿಯಲ್ enables it to resist the fracture under load. ಆಯ್ತಾ, ಈಗ ಒಂದು ಯಾವ್ದಾದ್ರು ಒಂದು ಮಟೀರಿಯಲ್ ಆರ್ ಸ್ಪೆಸಿಮೆನ್ ತಗೊಂಡ್ಬಿಟ್ಟು ನೀವು ಲೋಡ್ ಹಾಕಿದಾಗ ಅದ್ರದ್ದು ಸ್ಟ್ರೆಂತ್ ಏನ್ ಬರುತ್ತೆ ಅಂತ ಪಾಯಿಂಟ್ ಔಟ್ ಇದು ಮಾಡುತ್ತೆ, ರೈಟ್. ಆ ಫ್ರಾಕ್ಚರ್ ಯಾವ ತರ ಆಗುತ್ತೆ ಅಂಡರ್ ದಟ್ ಲೋಡ್, ಅಂಡರ್ ದಿಸ್ ಲೋಡ್, ಪಿ ಲೋಡ್. ಗೊತ್ತಾಯ್ತಾ? The load required to cause fracture divided by the area of the test specimen is termed as the ultimate strength of the material. ಸಿಂಪಲ್ ಆಗಿ ಹೇಳ್ತೀನಿ, ಮೊದಲೇ ನಿಮ್ಗೆ ಗೊತ್ತಿದೆ, ಸ್ಟ್ರೆಸ್ ಅಂದ್ರೂ ಗೊತ್ತಿದೆ, ಸ್ಟ್ರೆಂತ್ ಅಂದ್ರೂ ಗೊತ್ತಿದೆ. ಈ ಏರಿಯಾಗೆ ನಾನು ಈ ಲೋಡ್ ಹಾಕ್ತೀನಿ, ಪಿ ಅಂತ ಬರುತ್ತೆ. ಸೊ ಈ ಪಿ ಇಲ್ಲಿ ನಾನು ಹಾಕಿದಾಗ ಇದು ಇದಿಷ್ಟು ಏರಿಯಾಗೆ ಎಷ್ಟು ಲೋಡ್ ಅಲ್ಲಿ ಕ್ರ್ಯಾಕ್ ಆಗುತ್ತೆ ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಟ್ರೆಂತ್ ಈಸ್ ಈಕ್ವಲ್ ಟು ಇದು ಎಷ್ಟು ಲೋಡ್ ಅಪ್ಲೈ ಮಾಡಿದೀನಿ, ಲೋಡ್ ಪಿ ಅಂತ ಅಪ್ಲೈ ಮಾಡಿದೀನಿ, ಈ ಏರಿಯಾ ಅಪ್ಲೈ ಮಾಡಿದೀನಿ, ಈ ಏರಿಯಾಗೆ ಅಪ್ಲೈ ಮಾಡಿದೀನಿ, ಬಿ ಇಂಟು ಡಿ ಗೆ ನಾನು ಅಪ್ಲೈ ಮಾಡಿದೀನಿ. ಸೊ ಇದನ್ನ ನಾನು ಏನಂತ ತಗೋತೀನಿ, ಏರಿಯಾ. ಸೊ ಸ್ಟ್ರೆಂತ್ ಈಸ್ ಈಕ್ವಲ್ ಟು ಪಿ ಬೈ ಎ ಅಂತ ನಾನು ತಗೋತೀನಿ. ಗೊತ್ತಾಯ್ತಾ? ಪಿ ಬೈ ಎ ಅಂತ ತಗೋತೀನಿ. ಅದೇ ಈ ಥರ್ಡ್ ಪಾಯಿಂಟ್ ಹೇಳ್ತಾ ಇರೋದು, ರೈಟ್. ಐ ಥಿಂಕ್ ಯು ಗಾಟ್ ದ ಪಾಯಿಂಟ್ ಅಂಡ್ ಕ್ಲಿಯರ್ ಅಬೌಟ್ ದ ಸ್ಟ್ರೆಂತ್. ನೆಕ್ಸ್ಟ್ ಈಸ್ fatigue. Next topic is fatigue. What do you mean by fatigue? If a material is subjected to repeated, right? If a material is subjected to repeated variable loads of opposite direction, ಗೊತ್ತಾ? ರಿಪೀಟೆಡ್ ಇರುತ್ತೆ, ವೇರಿಯಬಲ್ ಲೋಡ್ಸ್ ಇರುತ್ತೆ, ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ದಟ್ ಈಸ್ ದ ಕಂಪ್ರೆಸಿವ್ ಅಂಡ್ ಟೆನ್ಸೈಲ್. ಈಗ ಒಂದು ಈ ತರ ಇಲ್ಲಿ ಏನಾಗ್ತಿದೆ, ಈ ಕಡೆಯಿಂದ ಕಂಪ್ರೆಷನ್ ಬರ್ತಾ ಇದೆ, ರೈಟ್. ಬಟ್ ಈ ಕಡೆ ಏನಾಗ್ತಿದೆ, ಇದು ಟೆನ್ಸೈಲ್ ಹೋಗ್ತಾ ಇದೆ. ದೆನ್ ಇಟ್ ಫೇಲ್ಸ್ ಎಟ್ ಎ ಲೋಡ್ ಲೆಸರ್ ದೆನ್ ದ ಅಲ್ಟಿಮೇಟ್ ಲೋಡ್. ಯಾಕೆ ಅಂತಂದ್ರೆ ಎರಡು ಕಾಂಬಿನೇಷನ್ ಆಗ್ತಿದೆ. ಇದು ಲೋಡ್ ಫೇಲ್ ಆಗೋದು ಆಕ್ಚುಲಿ 15 ಕಿಲೋ ನ್ಯೂಟನ್ ಇದೆ ಅಂತ ತಿಳ್ಕೊಳ್ಳೋಣ, ಬಟ್ ಅದು 10 ಕಿಲೋ ನ್ಯೂಟನ್ ಗೆ ಫೇಲ್ ಆಗುತ್ತೆ. ಯಾಕೆ ಅಂತಂದ್ರೆ ಹೇಳ್ತಾ ಇದಾರೆ ನೋಡಿ, fails at a load lesser than the ultimate load. This property is called as fatigue of metal. ಆಯ್ತಾ? fatigue ಒಂದು ಪ್ರಾಪರ್ಟಿ ಗೋಸ್ಕರ ಇದು ಫೇಲ್ ಆಗ್ಬಿಡುತ್ತೆ. ಹೌದಾ? ಯಾಕಂದ್ರೆ ಅದರಲ್ಲಿ ಯಾವುದೇ ತರದ್ದು ಏನಂತಾರೆ ಸೆಂಟರ್ ಆಫ್ ಗ್ರಾವಿಟಿ ಅಂತೀವಲ್ಲ, ಅದು ಒಂದ್ ಕಡೆ ಇರಲ್ಲ, ಇದು ಒಂದ್ ಕಡೆ ಇರಲ್ಲ. ಸೊ ಅದಕ್ಕೋಸ್ಕರ ಅದು ಅದ್ರದ್ದು ಅಲ್ಟಿಮೇಟ್ ಸ್ಟ್ರೆಂತ್ ಗಿಂತ ಮುಂಚೆನೆ ಫೇಲ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರೋದು. ಅದನ್ನ ನಾವು ಫಟೀಗ್ ಅಂತ ಅಂತೀವಿ. ನೆಕ್ಸ್ಟ್ ಈಸ್ ಕ್ರೀಪ್. ಸೊ ಕ್ರೀಪ್ ಇಸ್ ಅ ಟೆಂಡೆನ್ಸಿ ಆಫ್ ಎ ಸಾಲಿಡ್ ಮಟೀರಿಯಲ್. ಆಯ್ತಾ? ಕ್ರೀಪ್ ಆಫ್ ಕಾಂಕ್ರೀಟ್ ನೀವು ಓದಿದಿರಾ. ಕ್ರೀಪ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಬೈ ದ ಟೈಮ್, ಆಯ್ತಾ, ಬೈ ದ ಟೈಮ್ ಏನೇನ್ ಚೇಂಜಸ್ ಆಗುತ್ತೆ ಸ್ಟ್ರಕ್ಚರ್ಸ್ ಅಲ್ಲಿ ಪರ್ಮನೆಂಟ್ ಆಗಿ, ಆಯ್ತಾ, ಅದನ್ನ ನಾವು ಕ್ರೀಪ್ ಅಂತೀವಿ, ಕ್ರೀಪ್ ಆಫ್ ಕಾಂಕ್ರೀಟ್. ಸೊ ಕ್ರೀಪ್ ಇಸ್ ಅ ಟೆಂಡೆನ್ಸಿ ಆಫ್ ಎ ಸಾಲಿಡ್ ಮಟೀರಿಯಲ್ ಟು ಸ್ಲೋಲಿ ಮೂವ್ ಆರ್ ಡಿಫಾರ್ಮ್ ಪರ್ಮನೆಂಟ್ಲಿ, ಆಯ್ತಾ, ಇಲ್ಲಿ ಸ್ಪೇಸ್ ಬೇಕಾಗಿತ್ತು, ಸಾರಿ, ಪರ್ಮನೆಂಟ್ಲಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಸ್ಟ್ರೆಸಸ್. ನಾನು ಅದೇ ಹೇಳಿದೆ ಇವಾಗ, ಸಿಂಪಲ್ ಆಗಿ ನಾನು ಅದೇ ಹೇಳಿದೆ, ರೈಟ್. ಸೊ ಪರ್ಮನೆಂಟ್ ಏನೇನ್ ಚೇಂಜಸ್ ಆಗುತ್ತೆ ಡ್ಯೂ ಟು ದ ಸ್ಟ್ರೆಸಸ್ ಆನ್ ದ ಎನಿ ಸ್ಟ್ರಕ್ಚರ್, ಅದನ್ನ ನಾವು ಕ್ರೀಪ್ ಅಂತ ಅಂತೀವಿ, ರೈಟ್. I hope you got all the clear idea regarding these 13 concepts, that is the mechanical properties. Now let's start the important one. Important is that is the what do you mean by stress? ನೋಡಿ, ಸ್ಟ್ರೆಸ್ ಅಂದ್ರೆ ತುಂಬಾ ಜನ ಗೊತ್ತಿರುತ್ತೆ, ಯಾಕಂದ್ರೆ ಲೈಫ್ ಅಲ್ಲಿ ತುಂಬಾ ಸ್ಟ್ರೆಸ್ ಅಲ್ಲಿ ಇರುತ್ತಾರೆ ಅಲ್ಲ. ಸೊ ತುಂಬಾ ಸ್ಟ್ರೆಸ್ ಅಲ್ಲಿ ಇದಾರೆ ಎಲ್ಲರೂ ಇವತ್ತು. ಇವನ್ ನಾನು ಸ್ಟ್ರೆಸ್ ಅಲ್ಲಿ ಇರ್ತೀನಿ, ಕ್ಲಾಸಸ್ ಯಾವ ತರ ಕಂಪ್ಲೀಟ್ ಬೇಗ ಮಾಡ್ಬೇಕಂತ. ಸೊ ದಟ್ ಈಸ್ ಅ ಡಿಫರೆಂಟ್ ಟೈಪ್ ಆಫ್ ಸ್ಟ್ರೆಸ್ they are taking according to their conditions. Now coming to the subject, what do you mean by stress? ಈಗ ನಾನೇನ್ ಮಾಡ್ತೀನಿ, ಇಲ್ಲೊಂದು ನಾನು ಎಲಿಮೆಂಟ್ ನ ತೋತೀನಿ, ರೈಟ್. ಐ ವಿಲ್ ಟೇಕ್ ಒನ್ ಎಲಿಮೆಂಟ್ ಹಿಯರ್. ಸೊ ಈ ಎಲಿಮೆಂಟ್ ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಲೋಡ್ ಅಪ್ಲೈ ಮಾಡ್ತೀನಿ. ಐ ವಿಲ್ ಅಪ್ಲೈ ದ ಲೋಡ್ ಅಟ್ ದ ಟಾಪ್ ಆಫ್ ದಿಸ್ ಎಲಿಮೆಂಟ್ ಆರ್ ಎನ್ ಬಾಡಿ ಆರ್ ಎನ್ ಸ್ಪೆಸಿಮೆನ್, ರೈಟ್. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಲೋಡ್ ಹಾಕೊಂಡು ಹೋಗ್ತೀನಿ. ಸೊ ಇದು ಲೋಡ್ ಹಾಕಿದ ತಕ್ಷಣ ಫೇಲ್ ಆಗೋದಿಲ್ಲ, ಯಾಕಂದ್ರೆ ಇದು ಅಂಡ್ ಗುಡ್ ಪ್ಲಾಸ್ಟಿಕ್ ಮಟೀರಿಯಲ್ ಇದೆ ಅಂತ ತಿಳ್ಕೊಳ್ಳೋಣ, ಆಯ್ತಾ. ಯಾವ್ದೊಂದು ಮಟೀರಿಯಲ್ ಯಾವುದೇ ಇರಲಿ. ಸೊ ಇದೊಂದು ಏನಂತಂದ್ರೆ ಲೋಡ್ ಹಾಕಿದೀನಿ. ಸೊ ಇದು ಕಂಪ್ಲೀಟ್ಲಿ ಫೇಲ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, ಆ ಮಟೀರಿಯಲ್, ಗೊತ್ತಾಯ್ತಾ, ಆ ಮಟೀರಿಯಲ್ ಬೇಗ ಫೇಲ್ ಆಗೋದಿಲ್ಲ. ಯಾಕೆಂದ್ರೆ ಅದ್ರದ್ದು ಇನ್ನರ್ ಪಾರ್ಟಿಕಲ್ಸ್ ಆರ್ ಇನ್ನರ್ ಮಾಲಿಕ್ಯೂಲ್ಸ್ ಅದಕ್ಕೆ ಏನಂತಂದ್ರೆ ಚೆನ್ನಾಗಿ ಬಾಂಡ್ ಇರುತ್ತೆ ಎರಡರ ಮಧ್ಯ. ಬಾಂಡ್ ಎಷ್ಟೇ ಇರಲಿ, ಅದು 1 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಗೂ ಫೇಲ್ ಆಗಲಿ, ಬಟ್ ವಿತೌಟ್ ದ ಬಾಂಡೇಜ್ ದ ಮಟೀರಿಯಲ್ ವಿಲ್ ನಾಟ್ ಬಿ ಫಾರ್ಮ್ಡ್, ರೈಟ್. ಸೊ ಎರಡರ ಮಧ್ಯೆ ಏನ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ರೆಸಿಸ್ಟೆನ್ಸ್ ಅಂತೀವಲ್ಲ ಒಳಗಡೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಬಾಂಡ್ ಅನ್ಬೋದು. ಆ ಬಾಂಡ್ ಚೆನ್ನಾಗಿರುತ್ತೆ, ರೈಟ್. ಸೊ ಆ ಬಾಂಡ್ ಚೆನ್ನಾಗಿರುವವರೆಗೂ ರೆಸಿಸ್ಟಿಂಗ್ ಆಕ್ಷನ್ಸ್ ಅಂತೀವಲ್ಲ, ರೈಟ್, ಆ ಮಟೀರಿಯಲ್ ಚೆನ್ನಾಗಿರುತ್ತೆ. ಇಲ್ಲ ಅದ ಬಾಂಡ್ ಜಾಸ್ತಿ
ಲೂಸ್ ಹಾಕೊಂಡು ಬಂದ್ರೆ ಅವಾಗ ಏನಾಗುತ್ತೆ, ಅದು ಫೇಲಿಯರ್ ಆಗ್ಬಿಡುತ್ತೆ. ಮಟೀರಿಯಲ್ ವಿಲ್ ಬಿ ಫೇಲ್ಡ್ ಆಫ್ ದಟ್ ಸ್ಪೆಸಿಮೆನ್ ವಿಲ್ ಬಿ ಫೇಲ್ಡ್. ಸೊ ಇವಾಗ ನಾನೇನ್ ಮಾಡಿದೀನಿ, ಲೋಡ್ ಅಪ್ಲೈ ಮಾಡಿದೀನಿ, ಇಲ್ಲಿ ಲೋಡ್ ಅಪ್ಲೈ ಮಾಡಿದೀನಿ. ಸೊ ಲೋಡ್ ಯಾವ್ದಕ್ಕೆ ಅಪ್ಲೈ ಮಾಡಿದೀನಿ, ಈ ಏರಿಯಾಗ ಅಪ್ಲೈ ಮಾಡಿದೀನಿ. ಯಾವ್ದಕ್ಕೆ, ಈ ನೋಡಿ ಇದೇ ಇದೆ. ಸೊ ಈ ತರ ಲೋಡ್ ಮಾಡಿದೀನಿ. ಸೊ ಲೋಡ್ ಪಿ ಇದೆ. ಸೊ ಈ ಏರಿಯಾಗ ನಾನು ಅಪ್ಲೈ ಮಾಡಿರೋದು. ಸೊ ಆ ಏರಿಯಾದು ನಾನು ತಗೋತೀನಿ. ಎಷ್ಟು ಲೋಡ್ ಅಪ್ಲೈ ಮಾಡಿದೀನಿ, ಯಾವ ಏರಿಯಾ ಮೇಲೆ ನಾನು ಅಪ್ಲೈ ಮಾಡಿದೀನಿ, ಆಯ್ತಾ. ಇವೆರಡನ್ನ ಡಿವೈಡ್ ಮಾಡಿದ್ರೆ ಸೊ ನಾನು ಸ್ಟ್ರೆಸ್ ಎಷ್ಟು ಅಪ್ಲೈ ಮಾಡಿದೀನಿ ಗೊತ್ತಾಗುತ್ತೆ. ಗೊತ್ತಾಯ್ತಾ, ಸಿಂಪಲ್ ಆಗಿದೆ. ಸೊ ಸ್ಟ್ರೆಸ್ ಈಸ್ ಡಿಫೈನ್ಡ್ ಆಸ್ ಅನ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಬಾಡಿ. ಸೊ ರೆಸಿಸ್ಟೆನ್ಸ್ ಅಂತಂದ್ರೆ ಹೇಳಿದೀನಿ ಇವಾಗ. ಪರ್ ಯೂನಿಟ್ ಏರಿಯಾ ಅಂತಂದ್ರೆ ಹೇಳ್ತಾ ಇರೋದು. ಪರ್ ಯೂನಿಟ್ ಅಂತಂದ್ರೆ ಏರಿಯಾನ ಕನ್ಸಿಡರ್ ಮಾಡ್ತಾ ಇರೋದು. ಆಫ್ ಎ ರೆಸಿಸ್ಟಿಂಗ್ ಸೆಕ್ಷನ್ ಅಗೇನೆಸ್ಟ್ ದ ಲೋಡ್ಸ್ ಪ್ರೊಡ್ಯೂಸಿಂಗ್ ಡಿಫಾರ್ಮೇಶನ್. ಗೊತ್ತಾಯ್ತಾ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಮ್ಮ ಭಾಷೆಯಲ್ಲಿ ಸ್ಟ್ರೆಸ್ ಈಸ್ ಈಕ್ವಲ್ ಟು ಲೋಡ್ ಬೈ ಏರಿಯಾ. ಬಟ್ ಡೆಫಿನೇಷನ್ ಕೇಳಿದಾಗ ನೀವು ಡೆಫಿನೇಷನ್ ನ ಹೇಳಲೇಬೇಕು. ಸ್ಟ್ರೆಸ್ ಈಸ್ ಡಿಫೈನ್ಡ್ ಆಸ್ ಅನ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಬಾಡಿ. ಎಲ್ಲರೂ ನನ್ನ ಜೊತೆ ಅನ್ನಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರಲ್ಲ ಎಲ್ಲರೂ ನನ್ನ ಜೊತೆ ಪ್ರೊನೌನ್ಸಿಯೇಟ್ ಮಾಡಿ. ಸ್ಟ್ರೆಸ್ ಈಸ್ ಡಿಫೈನ್ಡ್ ಆಸ್ ಅನ್ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಬಾಡಿ ಪರ್ ಯೂನಿಟ್ ಏರಿಯಾ ಆಫ್ ರೆಸಿಸ್ಟಿಂಗ್ ಸೆಕ್ಷನ್ ಅಗೇನೆಸ್ಟ್ ದ ಲೋಡ್ಸ್ ಪ್ರೊಡ್ಯೂಸಿಂಗ್ ದ ಡಿಫಾರ್ಮೇಶನ್. ನಮ್ಗೆ ಇದಷ್ಟೇ ನೆನಪಿರುತ್ತೆ, ಲೋಡ್ ಬೈ ಏರಿಯಾ. ಬಟ್ ಈ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ವೇರ್ ಪಿ ಇಸ್ ವಾಟ್, ಎಕ್ಸ್ಟರ್ನಲ್ ಫೋರ್ಸ್, ವೇರ್ ಎ ಇಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿದೆ ಇದು. ಸೊ ಯಾವ ಸ್ಪೆಸಿಮೆನ್ ಮೇಲೆ ನೀವು ಅಪ್ಲೈ ಮಾಡ್ತಾ ಇದೀರಾ ಅದರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಯೂನಿಟ್ ಆಫ್ ದಿ ಸ್ಟ್ರೆಸ್ ಏನಿದೆ, ನ್ಯೂಟನ್ ಪರ್ mm ಸ್ಕ್ವೇರ್ ಇದೆ, ಆರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದೆ, ಆರ್ 1 ನ್ಯೂಟನ್ ಪರ್ mm ಸ್ಕ್ವೇರ್ ಏನಾಗುತ್ತೆ 10⁶ ನ್ಯೂಟನ್ ಮೀಟರ್ ಸ್ಕ್ವೇರ್ ಆರ್ ಮೆಗಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಅದೇ 1 ಮೆಗಾ ಪಾಸ್ಕಲ್ MPa ಅಂತೀವಲ್ಲ, ಆಯ್ತಾ. 1 ಮೆಗಾ ಪಾಸ್ಕಲ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಪರ್ mm ಸ್ಕ್ವೇರ್ ಅಂತ ಅಂತೀವಿ. ಸರಿನಾ, ರೈಟ್. ಸೊ ನೆಕ್ಸ್ಟ್ ನೋಡೋಣ, ಟೈಪ್ ಆಫ್ ಸ್ಟ್ರೆಸಸ್ ಯಾವ್ದಿದೆ. ಟೈಪ್ ಆಫ್ ಸ್ಟ್ರೆಸಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೈಪ್ ಆಫ್ ಸ್ಟ್ರೆಸಸ್ ದೇರ್ ಆರ್ 3 ಟೈಪ್ಸ್: ಟೆನ್ಸೈಲ್ ಸ್ಟ್ರೆಸ್, ಕಂಪ್ರೆಸಿವ್ ಸ್ಟ್ರೆಸ್ ಅಂಡ್ ಶಿಯರ್ ಸ್ಟ್ರೆಸ್. ಹೌದಾ. ಟೆನ್ಸೈಲ್ ಸ್ಟ್ರೆಸ್, ಮತ್ತೆ ಶಿಯರ್ ಸ್ಟ್ರೆಸ್, ಮತ್ತೆ ಕಂಪ್ರೆಸಿವ್ ಸ್ಟ್ರೆಸ್. ಈಗ ಟೆನ್ಸೈಲ್ ಸ್ಟ್ರೆಸ್ ಅಂದ್ರೆ ಏನು ನೋಡೋಣ. ವಾಟ್ ಯು ಮೀನ್ ಬೈ ಟೆನ್ಸೈಲ್ ಸ್ಟ್ರೆಸ್? ಟೆನ್ಸೈಲ್ ಸ್ಟ್ರೆಸ್ಗೆ ನಾನು ಒಂದು ಇಲ್ಲಿ ಸ್ಕೆಚ್ ಡ್ರಾ ಮಾಡ್ತೀನಿ, ಆಯ್ತಾ. ಏನ್ ನೋಡಿ ಒಂದ್ಸಲ, ಆಮೇಲೆ ಆ ಡೆಫಿನೇಷನ್ ನೋಡೋಣ. ಸೊ ಇಲ್ಲಿ ನಾನು ಸ್ಕೆಚ್ ಡ್ರಾ ಮಾಡ್ತೀನಿ, ಒಂದು ನಿಮಿಷ, ರೈಟ್. ಸೊ ದಿಸ್ ಈಸ್ ಒನ್ ಬಾಡಿ. ಓಕೆ. ಈಗ ಟೆನ್ಸೈಲ್ ಸ್ಟ್ರೆಸ್ ಅಂದ್ರೆ ನೋಡಿ, when equal and opposite forces are applied to a body. So this is a body. When equal and opposite forces ಅಂದ್ರೆ ಈ ಕಡೆ ಒಂದು ಡೈರೆಕ್ಷನ್ ಲೋಡ್ ಹೋಗ್ತಾ ಇದೆ, ಈ ಕಡೆ ಒಂದು ಡೈರೆಕ್ಷನ್ ಹೋಗ್ತಾ ಇದೆ, ಯಾಕಂದ್ರೆ ಸೇಮ್ ಡೈರೆಕ್ಷನ್ ಇಲ್ಲ. ಈಕ್ವಲ್ ಅಂಡ್ ಅಪೋಸಿಟ್ ಇವೆರಡು ಈಕ್ವಲ್ ಇದೆ, ಆಯ್ತಾ. ಈ ಕಡೆ ಒಂದು ಈ ಕಡೆ ಒಂದು, ಇದು ಪಿ ಇದೆ, ಇದನ್ನು ಪಿ ಇದೆ, ಸೇಮ್ ಇದೆ. ಅಪ್ಲೈಡ್ ಟು ಎ ಬಾಡಿ, ದ ರೆಸಿಸ್ಟೆನ್ಸ್ ಆಫರ್ಡ್ ಬೈ ಎ ಸೆಕ್ಷನ್ ಆಫ್ ದ ಬಾಡಿ. ಇದು ಏನ್ ರೆಸಿಸ್ಟೆನ್ಸ್ ಮಾಡುತ್ತೆ, ಆಫರ್ ಸೆಕ್ಷನ್ ಆಫ್ ಬಾಡಿ ಇಸ್ ಅಗೇನೆಸ್ಟ್ ದ ಇನ್ಕ್ರೀಸ್ ಇನ್ ಲೆಂತ್. ಅವಾಗ ಏನಾಗುತ್ತೆ, ಇದನ್ನ ನೀವು ಎಳೆದಾಗ, ಅಂದ್ರೆ ಒಂದ್ ಬಾಡಿನ ಈ ತರ ತಗೊಂಡು ಒಂದು ಸ್ಪೆಸಿಮೆನ್ ತಗೊಂಡು ಈ ಕಡೆನೂ ಎಳಿತಾ ಇದೀರಾ, ಈ ಕಡೆನೂ ಎಳಿತಾ ಇದೀರಾ, ಆಯ್ತಾ. ಸೊ ಅದೇನಾಗುತ್ತೆ, ಅವಾಗ ಸ್ಟ್ರೆಚ್ ಆಗ್ಬಿಡುತ್ತೆ. ಮಟೀರಿಯಲ್ ವಿಲ್ ಬಿ ಸ್ಟ್ರೆಚ್ಡ್, ಆಯ್ತಾ. ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆದಾಗ ಅದ್ರದ್ದು ಆಕ್ಚುಲಿ ಏನಾಗುತ್ತೆ ಹೇಳಿ, ಲೆಂತ್ ಅಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಲೆಂತ್ ಈ ತರ ಆಗ್ಬಿಡುತ್ತೆ, ಕರೆಕ್ಟಾ. ಇದ್ರದ್ದು ಲೆಂತ್ ಕಮ್ಮಿ ಆಗುತ್ತೆ ತಾನೆ, ಯಾಕೆಂದ್ರೆ ಏರಿಯಾದಲ್ಲಿ ಏನಾಗುತ್ತೆ ಹೇಳಿ, ಏರಿಯಾ ಸ್ಟ್ರೆಚ್ ಆಗ್ಬಿಡುತ್ತೆ ತಾನೆ, ಲೆಂತ್ ಸ್ಟ್ರೆಚ್ ಆಗ್ಬಿಡುತ್ತೆ. ಅದಾದ್ಮೇಲೆ ಇದು ಇಲ್ಲಿ ಬಂದ್ಬಿಡುತ್ತೆ, ಈ ತರ ಬಂದ್ಬಿಡುತ್ತೆ, ಇದು ಈ ತರ ಬರುತ್ತೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್, ರೈಟ್. ಸೊ ಈ ತರ ಸ್ಟ್ರೆಚ್ ಮಾಡಿದಾಗ ಅದ್ರದ್ದು ಏರಿಯಾನು ಚೇಂಜಸ್ ಆಗುತ್ತೆ, ಲೆಂತ್ ಚೇಂಜಸ್ ಆಗುತ್ತೆ, ಬ್ರೆಡ್ ಚೇಂಜಸ್ ಆಗುತ್ತೆ, ಡೆಪ್ತ್ ಚೇಂಜಸ್ ಆಗುತ್ತೆ, ಕರೆಕ್ಟಾ. ಈ ಸೆಟ್ ಟು ಬಿ ಎಲ್ಲಿಗೆ ಬಂತು, ಇನ್ಕ್ರೀಸ್ ಇನ್ ದ ಲೆಂತ್. ದ ಸೆಕ್ಷನ್ ಇಸ್ ಸೆಟ್ ಟು ಬಿ ಆಫರ್ ಎ ಟೆನ್ಸೈಲ್ ಸ್ಟ್ರೆಸ್. ಅಂದ್ರೆ ಈ ಸೆಕ್ಷನ್ ಏನಿದೆ ಇವಾಗ, ಈ ಟೋಟಲ್ ಸೆಕ್ಷನ್ ನ, ರೈಟ್. ಸೊ ಅದು ಏನ್ ಫಾರ್ಮ್ ಆಗ್ತದೆ, ಅದು ಏನ್ ಆಫರ್ ಮಾಡ್ತಾ ಇದೆ ಅಂದ್ರೆ ಟೆನ್ಸೈಲ್ ಸ್ಟ್ರೆಸ್, ರೈಟ್. ಸೊ ದ ಟೆನ್ಸೈಲ್ ಸ್ಟ್ರೆಸ್ ಬೈ ಕನ್ವೆನ್ಷನ್ ಈಸ್ ಕನ್ಸಿಡರ್ಡ್ ಆಸ್ ಎನ್ ಪಾಸಿಟಿವ್ ಸ್ಟ್ರೆಸ್. ಯಾಕೆಂದ್ರೆ ಪಾಸಿಟಿವ್ ಸ್ಟ್ರೆಸ್ ಅಂತ ತಗೋತೀವಿ ಇದಕ್ಕೆ. ಅಂಡ್ ಇಟ್ಸ್ ಯೂನಿಟ್ಸ್ ಆರ್ ನ್ಯೂಟನ್ ಪರ್ mm ಸ್ಕ್ವೇರ್, ರೈಟ್. ಇಟ್ಸ್ ಯೂನಿಟ್ಸ್ ಆರ್ ನ್ಯೂಟನ್ ಪರ್ mm ಸ್ಕ್ವೇರ್. ಇವಾಗ ಇದ್ರದ್ದು ನಾನು ಸ್ಟ್ರೆಸಸ್ ತಗೊಂಡಿದ್ದೀನಿ ಏನಂತಂದ್ರೆ, ನಾನೇನ್ ಮಾಡ್ತೀನಿ, ಸೇಮ್ ಮಟೀರಿಯಲ್ ನ
ಕಟ್ ಮಾಡ್ತೀನಿ ನಾನು. ಕಟ್ ಮಾಡಿ ನೋಡಿದಾಗ ಯಾವ ತರ ಬರುತ್ತೆ ನೋಡೋಣ. ಇದು ಈ ತರ ಕಟ್ ಮಾಡಿದೀನಿ, ಮಧ್ಯ ಒಂದು ಕಟ್ ಮಾಡ್ತೀನಿ. ಸಾರಿ. ಸೊ ಈ ತರ ಒಂದು ನಾನು ಕಟ್ ಮಾಡಿ ನೋಡ್ತೀನಿ. ಈ ಕಡೆ ಒಂದು ಪಾರ್ಟ್, ಈ ಕಡೆ ಒಂದು ಪಾರ್ಟ್, 2 ಪಾರ್ಟ್ ಬರುತ್ತೆ. ಸೊ 2 ಪಾರ್ಟ್ ನಾನು ಕಟ್ ಮಾಡಿ ನೋಡಿದಾಗ ಈ ತರ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇದು ಲೋಡ್ ಈ ತರ ಇರುತ್ತೆ. ಇದು ಪಿ ಇದೆ ತಾನೆ, ಈ ಕಡೆದ್ದು ಇದೆ. ಸೊ ಇಲ್ಲಿ ಏನ್ ಬರುತ್ತೆ, ಈ ತರ ಬರುತ್ತೆ, ರೈಟ್. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಸೊ 2 ಪಾರ್ಟ್ ಅಲ್ಲಿ ನಾನು ಕಟ್ ಮಾಡಿದ್ದೀನಿ. 2 ಪಾರ್ಟ್ ಅಲ್ಲಿ ಕಟ್ ಮಾಡಿದ್ದೀನಿ ಅಂದ್ರೆ ಇದು ಒಂದು ಎ ಅಂತ ತಗೋತೀನಿ, ಇದನ್ನು ಬಿ ಅಂತ ತಗೋತೀನಿ. ಸೊ ಇದು ಸೆಕ್ಷನ್ ಇದ್ರದ್ದು ಈ ತರ ಬರುತ್ತೆ, ರೈಟ್. ಸೊ ಇದು ಈ ತರ ಇರುತ್ತೆ ಈ ಲೋಡು. ಸೊ ನಾವು ಇದನ್ನ ಈಸಿಲಿ ಆಗಿ ನೋಡ್ಬೋದು. ಏನಿದೆ ಅಂತಂದ್ರೆ ಈಕ್ವಿಲಿಬ್ರಿಯಂ ಆಗಿದೆ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಆಸ್ ವೆಲ್ ಆಸ್ ಆಫ್ ದ ಪಾರ್ಟ್ ಬಿ, ಆಯ್ತಾ. ಸೊ ಇವು ಏನಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಯಾವ್ದು ಅಪ್ಲೈ ಮಾಡಿದೀವಿ ಅಂದ್ರೆ ನಾವು ಪಿ ಅಪ್ಲೈ ಮಾಡಿದೀವಿ ಕಟ್ ಮಾಡಿದಾಗ, ರೈಟ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ನಾವು ಏನಂತೀವಿ, ಇದ್ರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಏನಂತ ಅಂತೀವಿ, ಅದನ್ನ ಸ್ಟ್ರೆಸ್ ಅಂತ ಅಂತೀವಿ. ನೀವು ಇಂಟರ್ನಲ್ ಏನು ರೆಸಿಸ್ಟ್ ಮಾಡ್ತಾ ಇದೀವಿ ಅದನ್ನ ನಾವು ಸ್ಟ್ರೆಸ್ ಅಂತ ಅಂತೀವಿ. ಸೊ ಈ ಸ್ಟ್ರೆಸ್ ನಾನೇನಂತೀನಿ ಅಂದ್ರೆ ಟೆನ್ಸೈಲ್ ಸ್ಟ್ರೆಸ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ದಿಸ್ ಟೈಪ್ ಆಫ್ ಸ್ಟ್ರೆಸ್ ವಿ ಕಾಲ್ ಇಟ್ ಆಸ್ ಅನ್ ಟೆನ್ಸೈಲ್ ಸ್ಟ್ರೆಸ್. ಅಂಡ್ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಅದರದ್ದು ಸೇಮ್ ನೋಡಿ. ಟೆನ್ಸೈಲ್ ಇಲ್ಲಿ ಬರಿಲ್ಲ, ಟೆನ್ಸೈಲ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಲೋಡ್ ಬೈ ಏರಿಯಾ, ಸಿಂಪಲ್, ಗೊತ್ತಾಯ್ತಾ. ಲೋಡ್ ಬೈ ಏರಿಯಾ ಅಷ್ಟೇ ಆಗುತ್ತೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್ ರಿಗಾರ್ಡಿಂಗ್ ದ ಟೆನ್ಸೈಲ್ ಸ್ಟ್ರೆಸ್, ರೈಟ್, ಗೊತ್ತಾಯ್ತಾ. ಇವಾಗ ನೆಕ್ಸ್ಟ್ ಇದೆ ಕಂಪ್ರೆಸಿವ್ ಸ್ಟ್ರೆಸ್. ಕಂಪ್ರೆಸಿವ್ ಸ್ಟ್ರೆಸ್ ಇದ್ರದ್ದು ರಿವರ್ಸ್ ಆಗುತ್ತೆ ಟೆನ್ಸೈಲ್. ಏನಿದೆ, ಸೊ ಇಲ್ಲೊಂದು ಬಾಡಿ ಇದೆ, ಈಗ ಸೇಮ್ ಮತ್ತೊಂದು ಅದೇ ತರ ಬಾಡಿ ತಗೋತೀನಿ. ದಿಸ್ ಇಸ್ ಅ ಸ್ಪೆಸಿಮೆನ್, ರೈಟ್. ಸೊ ದಿಸ್ ಇಸ್ ಅ ಸ್ಪೆಸಿಮೆನ್. ಸೊ ಹಿಯರ್ ವಾಟ್ ಐ ವಿಲ್ ಡೂ, ಐ ವಿಲ್ apply the load at towards the body, towards the center of the gravity of that body. ಸೊ ಇಲ್ಲಿ ಏನಾಗುತ್ತೆ, ಕಂಪ್ರೆಷನ್ ಫೋರ್ಸ್ ಇರುತ್ತೆ. 2 ಕಡೆಯಿಂದ ನಾನು ಏನ್ ಮಾಡ್ತೇವೆ ಏನಂತಾರೆ, ಕಂಪ್ರೆಸ್ ಮಾಡ್ತಾ ಇದ್ದೀನಿ, ರೈಟ್. ಐ ಆಮ್ ಕಂಪ್ರೆಸಿಂಗ್ ದ ಬೋತ್. ಸೊ ನೋಡ್ಬೋದು, when equal and opposite forces applied to a body and resistance offered by a section of the body is against decrease in length, ಅಂದ್ರೆ ಏನಾಗುತ್ತೆ ಇವಾಗ ಇದೇನಾಗುತ್ತೆ ಹೇಳಿ, ಲೆಂತ್ ಡಿಕ್ರೀಸ್ ಆಗುತ್ತೆ, ಬಟ್ ಇದು ಈ ತರ ಆಗ್ಬಿಡುತ್ತೆ. ಸೊ ಲೆಂತ್ ಕಮ್ಮಿ ಆಗುತ್ತೆ, ಬಟ್ ಇದ್ರದ್ದು ಬ್ರೆಡ್ತ್ ಡೆಪ್ತ್ ಏನಾಗುತ್ತೆ, ಚೇಂಜಸ್ ಆಗ್ಬಿಡುತ್ತೆ, ಗೊತ್ತಾಯ್ತಾ. ಇದ್ರದ್ದು ಜಾಸ್ತಿ ಆಗ್ಬಿಡುತ್ತೆ. ಸೊ ನೀವು ನೋಡ್ಬೋದು ಇವಾಗ. ಸೊ ಇದನ್ನ ನಾನೇನ್ ಅಂತೀನಿ, ಇಲ್ಲಿ 2 ಪಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ. ಆಮೇಲೆ ನಿಮಗೆ ಕಟ್ ಮಾಡಿದಾಗನು ಗೊತ್ತಾಗುತ್ತೆ ಎ ಮತ್ತೆ ಬಿ ಅಂತ ತಗೊಳ್ಳೋಣ, ಗೊತ್ತಾಯ್ತಾ. ಸೆಟ್ ಟು ಇಲ್ಲಿ ನೋಡಿ, when equal and opposite forces ಯಾವ P to a body, resistance offered by a section of the body is against the decrease in length. ನೋಡಿ ಲೆಂತ್ ಅಲ್ಲಿ ಡಿಕ್ರೀಸ್ ಆಗಿದೆ. The section is said to offer an compressive stress. ಅಂದ್ರೆ ಈ ತರ ಇದ್ದಾಗ compressive stress ಇದೆ ಅಂತ ಅರ್ಥ, ರೈಟ್. Compressive stress by convention is considered as a negative stress. ಯಾಕಂದ್ರೆ ಇದು ನೆಗೆಟಿವ್ ಸ್ಟ್ರೆಸ್ ಅಂತ ತಗೋತಾರೆ, ಇದು ನೆನಪಿಡಿ. ಯಾಕಂದ್ರೆ ಇದು ಲೆಂತ್ ಅಲ್ಲಿ ಕಮ್ಮಿ ಆಗ್ತಾ ಇದೆ, ಅಲ್ಲಿ ಜಾಸ್ತಿ ಆಗ್ತಾ ಇತ್ತು ಯಾರಲ್ಲಿ, ಟೆನ್ಸೈಲ್ ಅಲ್ಲಿ. ಸೊ ಇದನ್ನ ನಾವು ನ್ಯೂಟನ್ ಪರ್ mm ಸ್ಕ್ವೇರ್ ಇಂದ ಬರಿತೀವಿ. ಸೊ ಇದನ್ನ ನಾನು ಈಗ ಕಟ್ ಮಾಡಿ ನೋಡಿದಾಗ ಇದು ಯಾವ ತರ ಕಾಣಿಸುತ್ತೆ ಇಲ್ಲಿ ನೋಡಿ. ಇದನ್ನ ಕಟ್ ಮಾಡಿ ನೋಡಿದಾಗ ಸೊ ಇದು ಇಲ್ಲಿ ಎ ಇದೆ, ರೈಟ್. ಸೊ ಈ ತರ ಲೋಡ್ ಅಂತೂ ಅಪ್ಲೈ ಮಾಡ್ತಾ ಇದೀನಿ ನಾನು. ಈ ತರ ಲೋಡ್ ಬರ್ತಾ ಇದೆ, ಗೊತ್ತಾಗ್ತಿದಿಲ್ಲ, ಈ ತರ ಲೋಡ್ ಬರ್ತಾ ಇದೆ. ಈ ಕಡೆ ಏನಾಗುತ್ತೆ, ಈ ತರ ಬರುತ್ತೆ ಬಿ. ಸೊ ಇದು ಏನಿದೆ, ಇದು ಲೋಡ್ ಪಿ ಇದೆ, ರೈಟ್. ಸೊ ಅವಾಗ ಇದೇನಾಗುತ್ತೆ, ಈ ತರ ಲೋಡ್ ಬರ್ತಾ ಇದೆ, ಗೊತ್ತಾಯ್ತಾ. ಸೊ ಇವು ಏನಿದೆ ಅಂತಂದ್ರೆ ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ದಿಸ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್, ರೈಟ್. ಇದನ್ನ ನಾವು ಬಾಡಿ ಅಂಡರ್ ಕಂಪ್ರೆಷನ್ ಅಂತ ಅಂತೀವಿ, ಬಾಡಿ ಅಂಡರ್ ಕಂಪ್ರೆಷನ್ ಲೋಡ್, ಆಯ್ತಾ. ಬಾಡಿ ಅಂಡರ್ ಕಂಪ್ರೆಷನ್ ಲೋಡ್ ಅರ್ಥ ಆಯ್ತಾ ಅಂತ ಅನ್ಸುತ್ತೆ, ಕಂಪ್ರೆಷನ್. ಸೊ ಇದೇನಿದೆ, ಸೊ ಇದು ಬಾಡಿ ಅಂಡರ್ ಟೆನ್ಸೈಲ್ ಲೋಡ್. ಇಲ್ಲಿ ಬರಿತೀನಿ, ಬಾಡಿ ಅಂಡರ್ ಟೆನ್ಸೈಲ್ ಲೋಡ್, ಓಕೆ. ಐ ಥಿಂಕ್ ಯು ಗಾಟ್ ಬೋತ್. ನಾವು ನೆಕ್ಸ್ಟ್ ಇಸ್ ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಗೆ ತುಂಬಾ ಈಸಿಯಾಗಿ ಹೇಳ್ತೀನಿ. ಈಗ ಇದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, 2 ಪ್ಲೇಟ್ ಇದೆ ನನ್ನ ಹತ್ರ. ಇಲ್ಲೊಂದು ಪ್ಲೇಟ್ ಇದೆ, ಆಯ್ತಾ, ಇದೊಂದು ಪ್ಲೇಟ್ ಇದೆ, ಆಮೇಲೆ ಇಲ್ಲೊಂದು ಪ್ಲೇಟ್ ಇದೆ. ಐ ಹ್ಯಾವ್ 2 plates, right. I want to join these 2 plates, right. You can't join like this, right. ಈ ತರ ನೀವು ಜಾಯಿನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಬೋಲ್ಟ್ ಅಷ್ಟು
ಇದ್ರದ್ದು ಇರೋದಿಲ್ಲ. ನಾವೇನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಈ ತರ ನಾನೇನ್ ಮಾಡ್ತೀನಿ ಅದನ್ನ ಈ ತರ ನಾನು ಅಂತಂದ್ರೆ ಜಾಯಿನ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಜಾಯಿಂಟ್ ಆರ್ ಇಲ್ಲಿ ಒಂದು ಬೋಲ್ಟ್ ತಗೋತೀನಿ. ಸೊ ಈ ತರ ಬೋಲ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ಇಸ್ ಅ ಬೋಲ್ಟ್. ಸೊ ಇದು ಬೋಲ್ಟ್ ಇದೆ, ರೈಟ್. ಸೊ ಈ ತರ ಬೋಲ್ಟ್ ಇರುತ್ತೆ. ವೆನ್ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟ್ ಟ್ಯಾಂಜೆನ್ಷಿಯಲಿ ಆನ್ ಎನಿ ಕ್ರಾಸ್ ಸೆಕ್ಷನಲ್ ಪ್ಲೇನ್, ನೋಡಿ ಇದು ಕ್ರಾಸ್ ಸೆಕ್ಷನಲ್ ಟ್ಯಾಂಜೆನ್ಷಿಯಲ್ ಆಗಿದೆ, ಆಫ್ ಬಾಡಿ ಟೆಂಡಿಂಗ್ ಟು ಸ್ಲೈಡ್ ಇಟ್ಸ್ ಒನ್ ಪಾರ್ಟ್. ಸ್ಲೈಡ್ ಅಂದ್ರೆ ಇದು ಈ ಕಡೆ ಹೋಗಕ್ಕೆ ಟ್ರೈ ಮಾಡುತ್ತೆ, ಇದು ಈ ಕಡೆ ಹೋಗಕ್ಕೆ ಟ್ರೈ ಮಾಡುತ್ತೆ, ರೈಟ್. ಎರಡು ನೋಡ್ಕೊಂಡಾಗ ಹಿಂಗ್ ಜರ್ಕ್ ಹೊಡೆದಾಗ ಜಿಗ್ಜಾಗ್ ಪೋರ್ಷನ್ ಅಲ್ಲಿ ಬಂದ್ಬಿಡುತ್ತೆ. ಇದು ಸ್ಲೈಡ್ ಒನ್ ಪಾರ್ಟ್ ಓವರ್ ದ ಅದರ್ at that plane. The body is said to be in a state of shear. ಗೊತ್ತಾ, ಈ ತರ ಇದ್ದಾಗ shear ಆಗುತ್ತೆ. shear, the corresponding stress induced in it is called as shear stress. ಗೊತ್ತಾ, ಇದನ್ನ ಇಲ್ಲಿ ನೋಡಿ ನಾನು ಏನ್ ಮಾಡ್ತೀನಿ ಇನ್ನೂ ನೀಟಾಗಿ ಮಾಡ್ತೀನಿ so that you can understand easily. ಆಯ್ತಾ, ಇದನ್ನ ಈ ತರ ಇದ್ದಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಲೋಡ್ ಈ ಕಡೆ ಬರುತ್ತೆ P, ಆಮೇಲೆ ಇಲ್ಲಿ ಲೋಡು ಈ ಕಡೆ ಒಂದು ಬರುತ್ತೆ P. ಗೊತ್ತಾಯ್ತಾ, ಸೊ ಈ ತರ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಈ ಕಡೆ ಮಾಡ್ತಾ ಇರುವಾಗ ಇದು ಈ ಕಡೆ ಮಾಡ್ತಾ ಇರುವಾಗ ಏನಾಗುತ್ತೆ, ಇದು ಪ್ಲೇಟ್ ಇದೆ, ಸಾರಿ ಇದು ಈ ತರ ಇನ್ನೊಂದು ಪ್ಲೇಟ್ ಇದೆ. ಸೊ ಇದು ಈ ಕಡೆ ಸ್ಟ್ರೆಚ್ ಮಾಡಿದಾಗ ಇದು ಈ ಕಡೆ ಸ್ಟ್ರೆಚ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಬೋಲ್ಟ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ನಾನು ಹೇಳ್ತೇನೆ ನೋಡಿ. ಸೊ ಇದು ಈ ಕಡೆ ಇರುತ್ತೆ, ಆಮೇಲೆ ಇದೇನಾಗುತ್ತೆ, ಇದು ಈ ಕಡೆ ಈ ತರ ಬರುತ್ತೆ ನೋಡಿ, ಈ ತರ ಚೇಂಜಸ್ ಆಗುತ್ತೆ. ಅಂದ್ರೆ ಇದು 2 ಪಾರ್ಟ್ಸ್ ಅಲ್ಲಿ ಕಟ್ ಆಗ್ಬಿಡುತ್ತೆ. ಸೊ ಇದು ಈ ತರ ಇರುತ್ತೆ, ಇದು ಒಂದ್ ಪಾರ್ಟ್ ಆಗ್ಬಿಡುತ್ತೆ, ಆಮೇಲೆ ಕೆಳಗಡೆದು ಒಂದ್ ಪಾರ್ಟ್ ಆಗ್ಬಿಡುತ್ತೆ. ಗೊತ್ತಾಯ್ತಾ, ಸೊ ಈ ತರ ಕಟ್ ಆಗ್ಬಿಡುತ್ತೆ. ಒಂದು ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಒಂದು ಈ ಡೈರೆಕ್ಷನ್ ಹೋಗೋಸ್ಕರ ಈ ತರ ಕಟ್ ಆಗುತ್ತೆ. ಇದನ್ನೇ ನಾವು ಶಿಯರ್ ಸ್ಟ್ರೆಸ್ ಆಕ್ಟಿಂಗ್ ಆನ್ ದಿಸ್ ಬಾಡಿ ಅಂತ ಹೇಳ್ತೀವಿ, ರೈಟ್. ಐ ಹೋಪ್ ಯು ಗಾಟ್ ಎವ್ರಿಥಿಂಗ್ ಕ್ಲಿಯರ್ ಅಂಡ್ ಕಟ್. ಗೊತ್ತಾಯ್ತಾ, ಸೊ ಇವತ್ತಿನ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇತ್ತು, ಎಲ್ಲರಿಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಸೊ ನೋಡ್ಕೊಳ್ಳಿ ಒಂದ್ಸಲ. ಸೊ ಏನೇನು ಹೇಳಿದೀನಿ ಅಂತಾರೆ, ಇಲಾಸ್ಟಿಕ್ ಅಂದ್ರೇನು, ಹೋಮೋಜಿನಿಟಿ ಅಂದ್ರೇನು. ಸೊ ಇದು ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಎಲ್ಲರೂ 400 ವಿಡಿಯೋ ಇದೆ, ಎಲ್ಲರಿಗೂ ಬಿಗ್ ಕಾಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ಇಲಾಸ್ಟಿಸಿಟಿ ಅಂದ್ರೇನು, ಹೋಮೋಜಿನಿಟಿ ಅಂದ್ರೇನು, ಐಸೋಟ್ರೋಪಿಕ್ ಅಂದ್ರೇನು, ಅನಿಸೋಟ್ರೋಪಿಕ್, ಪ್ಲಾಸ್ಟಿಸಿಟಿ, ಡಕ್ಟಿಲಿಟಿ, ಅದಾದ್ಮೇಲೆ ಬ್ರಿಟಲ್ನೆಸ್, ಮಲ್ಯಾಬಿಲಿಟಿ, ಟಫ್ನೆಸ್, ಹಾರ್ಡ್ನೆಸ್, ಸ್ಟ್ರೆಂತ್ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಫ್ಯಾಟಿಗ್, ಕ್ರೀಪ್, ಆಮೇಲೆ ಸ್ಟ್ರೆಸ್ ಅಂದ್ರೇನು, ಟೈಪ್ ಆಫ್ ಸ್ಟ್ರೆಸ್ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೋಟ್ಸ್ ನ ಮಾಡಿ ಇದ್ರ PDF ನ ಆಮೇಲೆ ಶೇರ್ ಮಾಡಕ್ ಬರುತ್ತೆ, ಸರಿನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ ಅಂಡ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. Please subscribe our YouTube channel and join our Telegram channel, Civil with Sudhir. Have a nice day. We will meet in the next class. Thank you.